ಮುಂದೆ ಮಾರ್ಚ್ 15ನೇ ತಾರೀಕು ಬರೋದಕ್ಕೆ ಸಿದ್ಧವಾಗಿ ನಿಂತಿದೆ ನಮ್ಮ ಸಿನಿಮಾ ಕೆರೆಬೇಟೆ. ಹಾಗಾಗಿ ಕೆರೆಬೇಟೆ ಬಗ್ಗೆ ಫಸ್ಟ್ ಲುಕ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಈಗಾಗಲೇ ರಿಲೀಸ್ ಆಗಿರುವ 2 ಹಾಡುಗಳನ್ನ ನೀವೆಷ್ಟು ಪ್ರೀತಿಯಿಂದ ಸ್ವೀಕರಿಸಿದ್ದೀರೋ ಅಷ್ಟೇ ಪ್ರೀತಿ ಈ ಹಾಡಿಗೆ ಹಾಗೂ ಮಾರ್ಚ್ 15ರ ನಂತರ ನಮ್ಮ ಸಿನಿಮಾಗೂ ಸಿಗ್ಲಿ ಅಂತ ಆಶಿಸ್ತಾ, ಟ್ರೈಲರ್ ನೋಡಿ ಟ್ರೈಲರ್ ಬಗ್ಗೆ ಶಭಾಷ್ ಹೇಳಿರೋರು ತುಂಬಾ ಜನ ಇದ್ದಾರೆ. ಅದು ಖ್ಯಾತ ನಟ ನಟಿಯರಿರ್ಬಹುದು, ನಿರ್ದೇಶಕರಿರ್ಬಹುದು, ಅಥವಾ ಕನ್ನಡ ಚಿತ್ರರಂಗವನ್ನ ಪ್ರೀತಿಸುವಂತಹ ಹಲವರು ನಮ್ಮ ಕೆರೆಬೇಟೆ ಟ್ರೈಲರ್ ಬಗ್ಗೆ ಮಾತನಾಡಿದ್ದಾರೆ. ಹಾಗಾಗಿ ನೇರವಾಗಿ ಇದೀಗ ಹಾಡು ಬಿಡುಗಡೆ ಆಗೋದಕ್ಕೂ ಮುನ್ನ ಟ್ರೈಲರ್ ಬರಲಿ ಪ್ಲೀಸ್. ಈಗಷ್ಟೇ ಟ್ರೈಲರ್ ಅನ್ನ ನೋಡಿದ್ವಿ. ಒಬ್ಬ ಹುಡುಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹುಡುಗಿಯನ್ನ ಸ್ವಲ್ಪ ಸಮಯ ಆದ ನಂತರದಲ್ಲಿ ಪೀಡಿಸುವ ರೀತಿಯಲ್ಲಿ ಶೋಷಣೆಯನ್ನ ಮಾಡ್ತಾನೆ ಅಂದ್ರೆ ಆತನ ಮನಸ್ಥಿತಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಏನು, ಆ ಪರಿಸ್ಥಿತಿಗೆ ಏನ್ ಕಾರಣ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾರ್ಚ್ 15ನೇ ತಾರೀಕು ನಿಮ್ಮೆಲ್ರಿಗೂ ತೆರೆಯ ಮೇಲೆ ಸಿಗತ್ತೆ. ಆದ್ರೆ ಇವತ್ತು ಕಣ್ಣುಗಳೇ ಕಳೆದು ಹೋದಾಗ ಅನ್ನುವಂಥ ಒಂದು ಬ್ಯೂಟಿಫುಲ್ ಸಾಂಗ್ ಅನ್ನ ನಿಮ್ಮ ಮುಂದೆ ತರ್ತಾ ಇದೀವಿ. ಹಾಡಿನ ಸಾಹಿತ್ಯವನ್ನ ಬರೆದಿರೋದು ಪ್ರಮೋದ್ ಮರವಂತೆ ಅವರು, ಹಾಡಿರೋರು ಸಿದ್ಧಾರ್ಥ್ ಬೆಳ್ಮಣ್ಣು, ಅದೇ ರೀತಿಯಾಗಿ ಸಂಗೀತವನ್ನ ನೀಡಿರೋರು ನಮ್ಮ ಸಂಗೀತ ನಿರ್ದೇಶಕ ಗಗನ್ ಬದೇರಿಯಾ ಅವರು. ಇಷ್ಟು ಬ್ಯೂಟಿಫುಲ್ ಆದಂತಹ ಹಾಡನ್ನ ಲೋಕಾರ್ಪಣೆ ಮಾಡೋರು ಕೂಡ ಅಷ್ಟೇ ವಿಶೇಷವಾಗಿರಬೇಕು ಅನ್ನೋದು ನಮ್ಮ ಸಿನಿಮಾ ತಂಡದ ಆಸೆಯಾಗಿತ್ತು. ನಿನ್ನೆಯಷ್ಟೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಾವೆಲ್ಲರೂ ಆಚರಿಸಿದ್ವಿ. ಹಾಗಾಗಿ ಅಂತಹ ಶಕ್ತಿಯ ಪ್ರತೀಕವಾಗಿರುವ, ನಾವೆಲ್ಲರೂ ಸ್ಫೂರ್ತಿಯಾಗಿ ತೆಗೆದುಕೊಂಡಿರುವಂತಹ ಮಹಿಳೆಯಿಂದಲೇ ಈ ಹಾಡನ್ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಅಪ್ಪು ಸರ್ ರೀತಿಯಲ್ಲೇ ಹೊಸ ಪ್ರತಿಭೆಗಳಿಗೆ ತುಂಬಾ ಪ್ರೀತಿಯನ್ನ ನೀಡುವಂತಹ ನಿಮ್ಮೆಲ್ಲರ ಪ್ರೀತಿಯ PRK ಪ್ರೊಡಕ್ಷನ್ಸ್ ನ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಪಕಿ ಶ್ರೀಮತಿ ಅಶ್ವಿನ್ ಪುನೀತ್ ರಾಜ್ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮೊದಲಾಗಿ ಅಶ್ವಿನ್ ಮ್ಯಾಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿತ್ರತಂಡ ದಯವಿಟ್ಟು ಹೂಗುಚ್ಛ ನೀಡೋದ್ರ ಮೂಲಕ ಸ್ವಾಗತವನ್ನ ಕೋರಬೇಕು ಅಂತ ವಿನಂತಿಸ್ತಾ ಇದ್ವಿ. ಕೆರೆಬೇಟೆ ಸಿನಿಮಾ ತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ವಿ. ಅನುಶ್ರೀ ಅವರು ನಮ್ಮನ್ನ ಜಾಯಿನ್ ಆಗ್ಬೇಕು ಪ್ಲೀಸ್. ಕಣ್ಣುಗಳೇ ಕಳೆದು ಹೋದಾಗ ಸಾಂಗ್ ಲಾಂಚ್. ಕೆರೆಬೇಟೆ ಸಾಂಗ್ ಲಾಂಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗಷ್ಟೇ ಕೇಳಿದ್ವಿ. ಮೊದಲಾಗಿ ಅಶ್ವಿನಿ ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತಾ ಇದ್ವಿ. ಅಶ್ವಿನಿ ಮ್ಯಾಮ್ ದಯಮಾಡಿ ಬರಬೇಕು. ಅಶ್ವಿನಿ ಮ್ಯಾಮ್ ವೇದಿಕೆ ಮೇಲೆ ಬರಬೇಕು. ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಶ್ವಿನಿ ಮ್ಯಾಮ್ ಅವರ ಜೊತೆಗೆ. ನಮ್ಮ ಸಿನಿಮಾಗೆ ಅಶ್ವಿನಿ ಮ್ಯಾಮ್ ರಿಲೀಸ್ ಮಾಡಿರೋದು ಮತ್ತಷ್ಟು ವಿಶೇಷತೆ ಯಾಕೆ ಅಂದ್ರೆ, ನಮ್ಮ ಗೌರಿಶಂಕರ್ ಅವರು ಹಾಗೂ ನಮ್ಮ ನಿರ್ದೇಶಕ ರಾಜ್ ಅವರು ಅಪ್ಪು ಸರ್ ಅವರ ಜೊತೆಗೆ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಅಪ್ಪು ಸರೇ ಆಶೀರ್ವಾದ ಮಾಡಿರೋಷ್ಟು ಖಂಡಿತ ಖುಷಿ, ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಾಂಚಿಂಗ್ ಅವರ್ ಸಾಂಗ್ ಮ್ಯಾಮ್. ವಿಶಸ್ ತಿಳಿಸ್ತು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದಯವಿಟ್ಟು ನೆನಪಿನ ಕಾಣಿಕೆಯನ್ನು ನೀಡಬೇಕು. ನಮ್ಮ ಪಿಂಕ್ ಟಿಕೆಟ್ಸ್ನ PR ಪವಿತ್ರ ಹಾಗೂ ಶ್ರುತಿ ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು.
ಕೆರೆಬೇಟೆ ಸಿನಿಮಾ ಪರವಾಗಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೊಂದು ಪುಟ್ಟ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಇಡೀ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಇಡೀ ಕೆರೆಬೇಟೆ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಚಿತ್ರತಂಡ ದಯವಿಟ್ಟು ಇಲ್ಲೇ ಇರಬೇಕು. ಇದೀಗ ನೇರವಾಗಿ ನಮ್ಮ ನಮಸ್ಕಾರ, ನನ್ನ ಹೆಸರು ಶೇಖರ್ ಕರಡಿಮನೆ ಅಂತೇಳಿ. ಇಲ್ಲ ಈ ಚಿತ್ರಕ್ಕೆ ನಾನು ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಜೊತೆಗೆ ಒಂದು ಪಾತ್ರನೂ ಮಾಡಿದ್ದೀನಿ. ಈ ಸಿನಿಮಾನ ನಾವು ಸುಮಾರು ಒಂದು 70 ದಿನಗಳ ಕಾಲ ಸಿಗಂದೂರು ಮತ್ತು ಸೊರಬದಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಈ ಚಿತ್ರನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಚಿತ್ರ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಈ ಚಿತ್ರ ಮಾರ್ಚ್ 15 ರಿಲೀಸ್ ಆಗ್ತಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಣೆ ಮಾಡ್ಬೇಕಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಫುಲ್ ವೈರಲ್ ಆಗ್ತೀರಾ ನೀವು. ಥ್ಯಾಂಕ್ ಯು ಸೋ ಮಚ್ ಶೇಖರ್ ಅವರೇ, ಜ್ಞಾನೇಶ್ ಅವರೇ. ಎಡಿಟಿಂಗ್ ಸ್ಕ್ರೀನ್ ಮೇಲೆ ಮಾತ್ರ ಅಲ್ಲ, ಥ್ಯಾಂಕ್ಸ್ ಆದ್ರೂ ಇದೆ, ಅಟ್ ಈಸ್ ಟೀಮ್ ಹೆಂಗಿತ್ತು ಅಂತಾದ್ರೂ ಇದೆ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಕೊಟ್ಟಂತ ನಮ್ಮ ಡೈರೆಕ್ಟರ್ ರಾಜ್ಗುರು ಅವ್ರಿಗೆ, ಹಾಗೆ ನಮ್ಮ ಗೌರಿ ಸರ್ಗೆ, ನಮ್ಮ ಜಯಶಂಕರ್ ಸರ್ಗೆ, ಶೇಖರ್ ಸರ್ಗೆ, ಎಲ್ಲ ಟೀಮ್, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದು ನಮಗೆ ತುಂಬ ಖುಷಿ ಕೊಟ್ಟು ಸಿನಿಮಾ, ಯಾಕಂದರೆ ಇದು ನನ್ನೂರಲ್ಲಿ ನಡೆದಿರೋದು. ನಾನು ನೋಡಿಕೊಂಡು ನೋಡಿರೋಂಥ ಕೆರೆಬೇಟೆನ ಎಡಿಟ್ ಮಾಡುವಂಥ ಸೌಭಾಗ್ಯ ಕೊಟ್ಟಿದ್ದು ನಮ್ಮ ಡೈರೆಕ್ಟರು, ನಮ್ಮ ಪ್ರೊಡ್ಯೂಸರು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಮಾರ್ಚ್ 15ಕ್ಕೆ ರಿಲೀಸ್ ಆಗ್ತಿದೆ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ, ನಮ್ಮ ಚಿತ್ರತಂಡದ ಮೇಲೆ, ನಮ್ಮ ಚಿತ್ರದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಜ್ಞಾನೇಶ್ ಅವರೇ. ಕೀರ್ತನ್ ಪೂಜಾರಿ ಅವರೇ, ಏನು ಮಾತಾಡೋದಂತ 2 ಲೈನ್ ಆಗ್ಲಿಂದ ಯೋಚನೆ ಮಾಡ್ತಾ ಇದ್ದೀರಾ, ಆ 2 ಲೈನ್ ಈಗ ಮಾತಾಡಿ. ಎಲ್ಲ ಬಂದಿರೋದಕ್ಕೆ ಥ್ಯಾಂಕ್ಸ್. ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಮತ್ತೆ ಗೌರಿ ಅವರಿಗೆ, ಮತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೌದು, ಈಗ ಡಿಒಪಿ ಆಗಿ ಕೆರೆಬೇಟೆ ಈಗ ಮಲೆನಾಡಿನ ಸೊಗಡನ್ನ ತೋರಿಸುವಂತಹ ಸಿನಿಮಾ ಏನಾದರೂ ಚಾಲೆಂಜಿಂಗ್ ಆಗಿತ್ತಾ, ಹೇಗಿತ್ತು ಅಂತ ಅನುಭವ? ಡೈರೆಕ್ಟರ್ ಏನು ಹೇಳಿದ್ರು ಅದನ್ನ ಮಾತ್ರ ಶೂಟ್ ಮಾಡಿರೋದು, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೂವರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂತ್ರಜ್ಞರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದೀಗ ಇಬ್ರು ಕಲಾವಿದರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಒಬ್ರು ನಮ್ಮ ನಾಯಕಿಯ ತಂದೆಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಯಾವ ಪಾತ್ರವನ್ನ ಕೊಟ್ಟರೂ ಕೂಡ ಇತ್ತೀಚಿನ ಎಲ್ಲ ಸಿನಿಮಾಗಳಲ್ಲಿ ನೋಡಬಹುದು, ಅದನ್ನ ಜೀವಿಸುವಂತಹ ಕಲಾವಿದ ಇವರು. ಮಾತು ಕಡಿಮೆ, ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಹೀರೋ ತಾಯಿಯಾಗಿ ಕಾಣಿಸ್ಕೊಂಡಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ವೆರಿ ಟ್ಯಾಲೆಂಟೆಡ್ ಹರೀಶ್ ಶ್ರೀಕಾಂತ್ ಅವರು ದಯವಿಟ್ಟು ಬರಬೇಕು. ಹಾಗೆ ಮೊದಲಾಗಿ ಹರಿಣಿ ಮ್ಯಾಮ್, ಕೆರೆಬೇಟೆ ಯಾವ ರೀತಿ ಆಗಿತ್ತು ಅನುಭವ? ನಿಮಗೆ ಏನಿಷ್ಟ ಆಯಿತು ಕೆರೆಬೇಟೆ? ಮೊದಲಿಗೆ ಕೆರೆಬೇಟೆ ಅನ್ನೋದು ನನಗೆ ಹೊಸತು, ಹಾಗಾಗಿ ಅದೇನು ಅಂತ ಮೊದಲಿಗೆ ಗೊತ್ತಾಯಿತು. ಹಾಗೂ ಇದರ ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವೂ ತುಂಬಾ ಅಚ್ಚುಕಟ್ಟಾಗಿದೆ. ಆ್ಯಂಡ್ ಸ್ಕ್ರೀನ್ ಪ್ಲೇನ ಹೆಣೆದಿರೋ ರೀತಿ ನನಗೆ ಬಹಳ ಇಷ್ಟ ಆಯಿತು. ಮತ್ತು
ನನ್ನ ಪಾತ್ರದ ಬಗ್ಗೆ ನನಗೆ ತುಂಬ ಒಲವಿದೆ. ಹಾಗಾಗಿ ನಾನು ಈ ಸಿನಿಮಾನ, ನನ್ನ ಪಾತ್ರನ ತುಂಬ ತುಂಬ ಪ್ರೀತಿಸ್ತೀನಿ. ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೂ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು. ಇಲ್ಲಿ ಬಂದು ನಮ್ಮ ಚಿತ್ರನ ಪ್ರಮೋಟ್ ಮಾಡೋಕ್ಕೆ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಬಹಳ ಬಹಳ ಧನ್ಯವಾದಗಳು. ಮಾರ್ಚ್ 15ರಿಂದ ನಮ್ಮ ಕೆರೆಬೇಟೆ ಶುರುವಾಗ್ತಾ ಇದೆ. ಇದೇ ರೀತಿ ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ, ಆಶೀರ್ವಾದ ಯಾವಾಗಲೂ ಇರಿ. ಥ್ಯಾಂಕ್ ಯು. ಭಾಷೆ ಸೊಗಡು ನನಗೆ ಸ್ವಲ್ಪ ಚಾಲೆಂಜಿಂಗ್ ಅಂತಲೇ ಅನಿಸ್ತು, ಬಟ್ ತುಂಬಾ ಖುಷಿ ಆಯಿತು. ನಮ್ಮ ಗೌರಿ ಅವರಿದ್ದರು, ಯಾವಾಗಲೂ ಜೊತೆಲೇ ಭಾಷೆಯನ್ನು ಕಲಿಸ್ಕೊಟ್ಟು ಅದು ಹೇಗೆ ಪ್ರನೌನ್ಸ್ ಮಾಡಬೇಕು, ಎಷ್ಟು ಪ್ರನೌನ್ಸ್ ಮಾಡಬೇಕು, ಅದಕ್ಕೆ ಆದಂಥ ಒಂದು ರಿದಮ್ ಇದೆ ಪ್ರತಿಯೊಂದು ಭಾಷೆಗೂ. ಅದರಲ್ಲಿ ಅವ್ರಿಗೆ ತುಂಬ ಹಿಡಿತಾ ಇದೆ. ಹಾಗಾಗಿ ಶೂಟಿಂಗ್ ಮಾಡೋ ಟೈಮಲ್ಲಿ ಹಾಗೂ ಡಬ್ಬಿಂಗ್ ಟೈಮಲ್ಲಿ ಗೌರಿ ಅವರು ತುಂಬಾ ಸಹಾಯ ಮಾಡಿದರು. ಹಾಗಾಗಿ ತುಂಬ ಖುಷಿ ಇತ್ತು. ಥ್ಯಾಂಕ್ ಯು. ನನ್ನ ಪಾತ್ರದ ಹೆಸರು ಗರುಡಪ್ಪ ಅಂತ. ನನಗೆ ಮೈಕ್ ಕೊಟ್ಟ ತಕ್ಷಣ ಏನು ಮಾತಾಡ್ಬೇಕು ಅಂತ ಬರಲ್ಲ. ತುಂಬ ಚೆನ್ನಾಗಿತ್ತು. ನನಗೆ ಸಾಗರದ ಕಡೆ, ತೀರ್ಥಹಳ್ಳಿ ಕಡೆ ನನಗೆ ಭಾಳ ಇಷ್ಟ. ಅದು ತುಂಬ ಹತ್ತಿರವಾಗಿತ್ತು ನನಗೆ ಈ ಪ್ರಾಸೆಸ್ಸು. ತುಂಬ ಮಜಾ ಬಂತು ನಮಗೆ. ಈ ಆ್ಯಕ್ಟರ್ಗಳಿಗೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್ ಅದರದ್ದು ಇದು ಹಂಗಂತ ಸಿನಿಮಾ ಚೆನ್ನಾಗಿ ಕೊಡಬೇಕು. ಅದಕ್ಕಿಂತ ಪ್ರಾಸೆಸ್ ತುಂಬ ಮುಖ್ಯ ಆಗುತ್ತೆ. ಅದರ ಪ್ರಾಸೆಸ್ನ ದಕ್ಕಿಸ್ಕೊಟ್ಟಿದ್ದಕ್ಕೆ ನಿರ್ಮಾಪಕರು ಮತ್ತು ನಾಯಕ ನಟರಾದ ಗೌರಿಶಂಕರ್ ಅವರಿಗೆ, ಜಯಶಂಕರ್ ಅವರಿಗೆ, ನಿರ್ಮಾಪಕರಾದ ಜಯಶಂಕರ್ ಅವರಿಗೆ, ನಿರ್ದೇಶಕರಾದ ಗುರು ಅವರಿಗೆ, ಎಲ್ಲ ಆರ್ಟಿಸ್ಟ್ಗೆ, ಶೇಖರಣ್ಣನಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನನಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದಾರೆ ಸರ್, ಈ ಕತೆ ಬಗ್ಗೆ ಏನೂ ಬಿಟ್ಕೊಡಬಾರ್ದು ಅಂತ. ಅದು ಒಂಚೂರು ಟ್ರಿಕ್ಕಿ ಸರ್. ಅಂದರೆ ನಾನು ಹೇಳಿದ್ರೆ ಸ್ವಲ್ಪ ಅದು ಅಂದರೆ ಒಂದು ಹುಡುಗಿಯ ತಂದೆ, ಭಾಳ ಕರುಣಾಮಯಿ. ಅದು ಬಿಟ್ಟರೆ ಅದೇ ಒಂದು ತೀರ್ಥಹಳ್ಳಿ ಸೊರಬದ ಕಡೆ ಇರುವ ಒಬ್ಬ ಮಲೆನಾಡಿನ ಮನುಷ್ಯ. ಅವನೊಂದು ಅಡುಗೆ ಮಂಡಿ ಇರುತ್ತೆ, ಅಲ್ಲಿ ಇದು ಮಾಡ್ತಾ ಇರ್ತಾನೆ. ಆ ಥರದ ಮನುಷ್ಯ. ಇನ್ನು ಜಾಸ್ತಿ ಹೇಳೋಕ್ಕಾಗಲ್ಲ ಸರ್. ಹಾಂ ಹಾಂ, ತುಂಬ ಖುಷಿ ಆಗ್ತಾ ಇದೆ ಸರ್. ಅಂದರೆ ನನಗೆ ರೈಟ್ ಟೈಮ್ ರೈಟ್ ಸ್ಪೇಸ್ ಅಂತಾರಲ್ಲ, ಆ ಥರ ಅದು ನನಗಿಂತ ತುಂಬ ಪ್ರತಿಭಾವಂತರು ಇರ್ತಾರೆ. ನಾನು ಸರಿಯಾದ ಜಾಗದಲ್ಲಿ ಇದ್ದೀನಿ ಅನಿಸುತ್ತೆ. ಹಾಗಾಗಿ ಅವಕಾಶಗಳು ಸಿಗ್ತಾ ಇದ್ದಾವೆ. ತುಂಬ ಖುಷಿ ಆಗ್ತಾಯಿದೆ. ಬೇರೆ ಬೇರೆ ಥರದ ಪಾತ್ರಗಳು. ಈಗ ಗರುಡಪ್ಪ ಅನ್ನೋದು ಬೇರೆ ಥರದ ಪಾತ್ರ. ಇದನ್ನು ತುಂಬ ಎಂಜಾಯ್ ಮಾಡಿದ್ದೀನಿ ನಾನು. ಸ್ವಲ್ಪ ಭಾಷೆಗೆ ಹಿಡಿಯೋದಕ್ಕೆ ಕಷ್ಟ ಆಯಿತು. ನಮ್ಮ ಹೀರೋ ಸರ್ ಬಿಡ್ತಿರಲಿಲ್ಲ, ಏನು ಮಾಡಿದ್ರು ಬಿಡ್ತಿರಲಿಲ್ಲ ಅವರು. ಬಟ್ ತುಂಬ ಖುಷಿ ಇದೆ. ಹಂಗೆ ಗುರು ಅವರು ಇದ್ದರು, ನಮ್ಮ ಕೀರ್ತನ ಅವರು ಇದ್ದರು. ಸೊ ಎಲ್ಲ ಟೀಮ್ ಆಗಿ ಭಾಳ ಖುಷಿ ಕೊಟ್ಟ ಸಿನಿಮಾ ಇದು. ನಾನು ಎಷ್ಟು ದಿವಸ ಮಾಡಿದ್ರಿ ಗುರು? ಜಾಸ್ತಿ ಹೇಳ್ತಾ ಇದ್ದೇನೆ. ಮಾಡಿದ್ದೀನಿ ಅನ್ಸುತ್ತೆ ಸರ್, ಒಂದು 15 days ಮಾಡಿದ್ದೀನಿ ಅನ್ಸುತ್ತೆ. ಹೌದಾ? ಹಂಗಾರೆ ಇದು ಮುಗಿಲಿ ಹಂಗಾರೆ. ಥ್ಯಾಂಕ್ ಯು ಸರ್. ಮೊದಲಾಗಿ ನಮ್ಮ ದೇಶಪಾಂಡೆ ಸರ್ ಇಷ್ಟು ಮಾತನಾಡಿಸಿದ್ದಕ್ಕಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ದೇಶಪಾಂಡೆ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಇದೀಗ ನಮ್ಮ ವೇದಿಕೆಯ ಮೇಲೆ 4 ಜನರನ್ನ ಆಹ್ವಾನ ಮಾಡ್ತಾ ಇದ್ವಿ. ಮೊದಲಾಗಿ ಇಡೀ ಸಿನಿಮಾಗೆ ಶಕ್ತಿಯಾಗಿ ನಿಂತಿರುವಂತಹ ನಮ್ಮ ಜನಮನ ಸಿನಿಮಾಸ್ನ ನಿರ್ಮಾಪಕರು ಜಯಶಂಕರ್ ಪಟೇಲ್ ಅವರು ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ದಯಮಾಡಿ ಬರಬೇಕು ಜಯಶಂಕರ್ ಅವರು. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ನಾಯಕಿ, ಕೆರೆಬೇಟೆಯಲ್ಲಿ ಮೀನು ಹಿಡಿತಾ ಇದ್ರೆ ನಮ್ಮ ಹುಲಿಮನೆ ನಾಗ ಮೀನಾ ಹಿಂದೆ ಓಡೋಗ್ತಾ ಇದ್ರು. ಹಾಗಾಗಿ ನಮ್ಮ ಬಿಂದು ಶಿವರಾಮ್ ಅವರು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇನ್ನು ನಮ್ಮ ನಿರ್ದೇಶಕರು 14 ವರ್ಷಗಳಿಂದ ಸಿನಿಮಾ ರಂಗದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದು ಹಲವಾರು ಅದ್ಭುತ ಸಿನಿಮಾಗಳ ಜೊತೆಯಾಗಿ ನಿಂತುಕೊಂಡು ಇದೀಗ ಕೆರೆಬೇಟೆ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ. ರಾಜ್ಗುರು ಬಿ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ.
ಕಣ್ಣುಗಳೇ ಕಳೆದು ಹೋದಾಗ ಅಂತ ಹೇಳಿ ಅಷ್ಟು ಚೆನ್ನಾಗಿ ಬರೆದು ಅವೆಲ್ಲವನ್ನ ನಮ್ಮ ಮನಸ್ಸಿಗೆ ತಲುಪುವ ರೀತಿಯಲ್ಲಿ ತಮ್ಮ ಪ್ರತಿ ಸಾಹಿತ್ಯದಲ್ಲೂ ಜನರ ಪ್ರೀತಿಯನ್ನ ಗಳಿಸುವಂತಹ ನಮ್ಮ ಹೆಮ್ಮೆಯ ಸಾಹಿತಿ ಪ್ರಮೋದ್ ಮರವಂತೆ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇನ್ನು ಈ ಸಿನಿಮಾದಲ್ಲಿ ನಮ್ಮ ನಿರ್ದೇಶಕರ ಜೊತೆಯಾಗಿ ಚಿತ್ರಕಥೆಗೂ ಸಹಾಯವನ್ನ ಮಾಡಿ ಇಡೀ ಸಿನಿಮಾದ ಸಂಭಾಷಣೆಯನ್ನ ಬರೆದು ನಿರ್ಮಾಣದ ಹೊಣೆಯನ್ನೂ ಹೊತ್ತು ಅದರ ಜೊತೆಗೆ ಹೊಲಿಮನೆಯ ನಾಗ ಇವರೇ ಅನ್ನೋದಕ್ಕೆ ಪರ್ಫೆಕ್ಟ್ ಆಗಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿ ಜೋಕಾಲಿ ಇರಬಹುದು, ರಾಜಹಂಸದ ನಂತರದಲ್ಲಿ ಇಲ್ಲ ಒಂದು ಅದ್ಭುತ ಕಂಟೆಂಟ್ ಮೂಲಕ ಜನರನ್ನ ತಲುಪಬೇಕು ಅನ್ನುವಂತಹ ಹುಮ್ಮಸ್ಸಿನಲ್ಲಿ ಕೆರೆಬೇಟಿಯ ಮೂಲಕ ನಮ್ಮ ಮುಂದೆ ಬರ್ತಾ ಇರುವಂತಹ ನಮ್ಮ ನಾಯಕ ನಟ ಗೌರಿ ಶಂಕರ್ ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಪ್ಲೀಸ್. ಕಲಾವಿದರಾಗಿರುವ ರಘು ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಪ್ಲೀಸ್. ಮುಂದಿನಾಗಿ ನೇರವಾಗಿ ರಘು ಅವರಿಗೆ ಮಾತನಾಡ್ಸೋಣ. ನಿಮ್ಮ ಪಾತ್ರದ ಬಗ್ಗೆ ಹೇಳಿರೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಘುರಾಜಾನಂದ ಅಂತ. ನಾನು ಈ ಸಿನಿಮಾದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಸಿನಿಮಾ ಆಪರ್ಚುನಿಟಿ ಕೊಟ್ಟಂತ ಜಯಶಂಕರ್ ಅಣ್ಣಂಗೆ ಹಾಗೆ ಗೌರಿ ಅಣ್ಣಂಗೆ ಇವ್ರನ್ನ ಮೀಟ್ ಮಾಡಿಸಿದ್ದು ನನ್ನ ಸ್ನೇಹಿತ ಶಶಾಂಕ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ಡೈರೆಕ್ಟರ್ ಇಲ್ಲ ಅಂದರೆ ನನಗೆ ಇದೇ ಇಲ್ಲ. ತುಂಬ ಒಳ್ಳೆ ಕ್ಯಾರೆಕ್ಟರ್ ನನಗೆ ಕೊಟ್ಟಿರೋದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಿರ್ಮಾಪಕರಾಗಿರುವ ಜಯಶಂಕರ್ ಪಟೇಲ್ ಅವರು ಮಾತನಾಡಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮದವರು ಹಾಗೂ ಇಲ್ಲಿ ಬಂದಿದ್ದ ಎಲ್ಲರಿಗೂ ಕೂಡ ನಮಸ್ಕಾರ. ಒಂದು ಸಿನಿಮಾ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಿ ಸಿನಿಮಾನ ಗೆಲುವಿಗೆ ನೀವು ಕೂಡ ಸಹಕಾರ ಮಾಡಬೇಕಂತ ಕೇಳ್ಕೊಂತ ಮಾತು ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಇದೀಗ ಪ್ರಮೋದ್ ಮರವಂತೆ ಅವರೇ, ಕಣ್ಣುಗಳೇ ಕಳೆದು ಹೋದಾಗದ ಇದರ ಜೊತೆಗೆ ಈ ಸಿನಿಮಾದಲ್ಲಿ 4 ಹಾಡುಗಳನ್ನ ನೀವು ಬರೆದಿದ್ದೀರಿ ಅಂತ ನಾನು ಕೇಳಿದ್ದೀನಿ. ಪ್ರತಿ ಹಾಡಿಗೂ ಅಷ್ಟು ಒಳ್ಳೆ ಸಾಹಿತ್ಯ ಹೆಂಗ್ ಸಿಗುತ್ತೆ? ಸೀರಿಯಸ್ಲಿ ಅಮೇಝಿಂಗ್ ವರ್ಕ್. ನಿಮ್ಮ ಪ್ರತಿ ಸಾಹಿತ್ಯಕ್ಕೂ ತುಂಬಾ ಜನ ಅಭಿಮಾನಿಗಳಿದ್ದಾರೆ, ಅದರಲ್ಲಿ ಖಂಡಿತ ನಾನು ಒಬ್ಳು. ಈ ಹಾಡು ನಿಮಗೆ ಎಷ್ಟು ಸ್ಪೆಷಲ್ ಪ್ರಮೋದ್? ಮೊದಲಿಂದ ಎಲ್ಲರಿಗೂ ನಮಸ್ಕಾರ. ಹಾಗೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಸೊ ಕೆರೆಬೇಟೆ ನಮ್ಮ ಮಣ್ಣು, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಚಿತ್ರ. ನಾನು ಶಿಕಾರಿಪುರ ಸೊರಬ ಭಾಗದಲ್ಲೇ ಬೆಳೆದವನು, ಕೆರೆಬೇಟೆಯನ್ನು ಆಡ್ತಾ ನನ್ನ ಬಾಲ್ಯದ ದಿನಗಳನ್ನು ಕಳೆದವನು. ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದಂಥ ಸಿನಿಮಾ. ಇನ್ನು ಹಾಡಿನ ಬಗ್ಗೆ ಹೇಳೋದಾದರೆ ನನಗೆ 4 ಹಾಡುಗಳನ್ನ ಬರೆದಿದ್ದೀನಿ. ಅದರಲ್ಲಿ ತುಂಬ ಮನಸ್ಸಿಗೆ ಹತ್ತಿರ ಆಗಿರುವಂಥ ಹಾಡು ಕಣ್ಣುಗಳೇ ಕಳೆದು ಹೋದಾಗ. ಯಾಕಂದರೆ ಗೊತ್ತಿಲ್ಲ, ಅದು ಒಂದಿಷ್ಟು ಸಾಲುಗಳು ನಮಗೆ ಒಂದು ವಿಸ್ಮಯ ಅನ್ನೋ ರೀತಿ ಹುಟ್ಕೊಂಡ್ಬಿಡುತ್ತೆ. ಆ ರೀತಿ ಒಂದಿಷ್ಟು ಸಾಲುಗಳು ಹುಟ್ಕೊಂಡಂಥ ಹಾಡಿದು. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ ರಾಜ್ಗುರು ಅವರಾಗಿರ್ಬೋದು, ಗೌರಿ ಶಂಕರ್ ಅವರಾಗಿರ್ಬೋದು. ನಾನು ಮೀಟಿಂಗ್ ಹೋಗಿದ್ದೆ ಅವ್ರ ಸಿನಿಮಾ ಆಫೀಸ್ಗೆ. ಆವಾಗ ಇವ್ರು ಬಂದು ಕತೆ ಹೇಳಿದ್ರು, ಹಿಂಗೆ ನೀವು ಹಾಡುಗಳನ್ನು ಬರೀಬೇಕು ಅಂತ ಹೇಳಿದಾಗ ಸಂಪೂರ್ಣ ಕತೆ ಹೇಳಿದ್ರು. ಆಮೇಲೆ ಯಾವುದೋ ಒಂದು ವಿಚಾರಕ್ಕೆ ಇವರೊಂದು ಹೇಳ್ತಾ ಇದ್ರು, ಅವರೊಂದು ಹೇಳ್ತಾ ಇದ್ರು. ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ ಅಲ್ಲಿ, ಇಲ್ಲ ಇದು ಹಾಗೆ ಮಾಡೋಣ ಅಂತ, ಅವರು ಹೀಗೆ ಮಾಡೋಣ ಅಂತ. ಸೊ ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನಾವು ಸ್ಕ್ರಿಪ್ಟ್ ಎಲ್ಲ ಜೊತೆಗೆ ಕೂತ್ಕೊಂಡು ಮಾಡಿದ್ದು. ಸೊ ಶೂಟಿಂಗ್ ಅಂದ್ರೆ ಯಾವ ರೀತಿ ಅವರಲ್ಲಿ ಒಂದು ಮಾತಿದೆಯಲ್ಲ, ಇಬ್ರು ದಟ್ಟರ ಸ್ನೇಹಕ್ಕಿಂತ ಇಬ್ರು ಜನರ ಜಗಳನೇ ಉತ್ತಮ ಅಂತ. ಸೊ ಆ ಗುದ್ದಾಟ, ನನಗೆ ಆ ಗುದ್ದಾಟದ ಪ್ರತಿಫಲ ಕಂಡಿದ್ದು ರೀಸೆಂಟ್ ಆಗಿ ನಾವು ಟೆಕ್ನಿಕಲ್ ಟೀಮ್ ಎಲ್ಲ ಸಿನಿಮಾ ನೋಡಿದ್ವಿ. ಆವಾಗ ನನಗೆ ಸ್ಕ್ರೀನ್ ಮೇಲೆ ಅನಿಸ್ತು, ಯಾವ ವಿಚಾರಕ್ಕೆ ಅವ್ರು ಗುದ್ದಾಡ್ತಾ ಇದ್ರಲ್ವ, ಆ ಗುದ್ದಾಟ ಒಂದು ಒಳ್ಳೆಯ ಪ್ರತಿಫಲನ ಕೊಟ್ಟಿದೆ ಅಂತ ನನಗೆ ಅನಿಸ್ತು ಸಿನಿಮಾದಲ್ಲಿ. ಸೊ ಆ ಒಂದು ಅಭಿಪ್ರಾಯ ನಿಮಗೂ ಕೂಡ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಭರವಸೆಯಿಂದ ಹೇಳಬಲ್ಲೆ. ಕೆರೆಬೇಟೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನೊಂದು ನಮ್ಮ ಕನ್ನಡಿಗರು ಹೆಮ್ಮೆ ಪಡುವಂತ ಒಂದು ಸಿನಿಮಾ ಇದಾಗುತ್ತೆ ಅಂತ ನಾನು ಸಂಪೂರ್ಣ ಭರವಸೆಯನ್ನ ಕೊಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಮಾಡಿದಂತ ಕಲಾವಿದರು, ವಿಶೇಷವಾಗಿ ನಾಯಕ ಆಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಮತ್ತೆ ಗೋಪಿ ಸರ್, ಹರಿಣಿ ಮೇಡಮ್ ಆಗಿರ್ಬೋದು, ಸಂಪತ್ ಸರ್ ಆಗಿರ್ಬೋದು, ಒಬ್ರಿಗಿಂತ ಒಬ್ರು ಅಂದ್ರೆ ಅಲ್ಲಿಯವರೇ ಅನ್ನೋ ರೀತಿ. ಗೋಪಿ ಸರ್ ಬಗ್ಗೆ ಹೇಳೋದಾದ್ರೆ, ನಾನು ಈ ಟೆಕ್ನಿಕಲ್ ಶೋ ನೋಡಿ ನೆಕ್ಸ್ಟ್ ದಿನಾನೇ ಗೋಪಿ ಸರ್ ಫೋನ್ ಮಾಡಿಬಿಟ್ಟಿದ್ರು ನನಗೆ. ನಾನು ಎಲ್ಲೋ ಹೋಗ್ತಾ ಇದ್ದೆ, ಎತ್ತೋಗಾಗಲ್ಲ, ಮತ್ತೆ ಮಾಡಿದ್ದಾರೆ. ನಾನು ಏನು ಗೋಪಿ ಸರ್ ಇಷ್ಟು ಸತಿ ಫೋನ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಅವರ ಮುಗ್ಧತೆ ನೋಡಿ, ಇಷ್ಟೊಂದು ಪಾತ್ರಗಳು, ಇಷ್ಟೊಂದು ಸಿನಿಮಾಗಳು ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಅವ್ರಿಗೆ ಅವ್ರ ಮೊದಲ ಸಿನಿಮಾ ಏನೋ ಅನ್ನೋ ತರ ಒಂದು ನರ್ವಸ್ನೆಸ್ ಅವ್ರಿಗೆ. ಅವ್ರು ಕೇಳಿದ್ರು, ಪ್ರಮೋದ್ ಹೆಂಗ್ ಮಾಡಿದೀನಿ, ಪ್ರಮೋದ್ ಚೆನ್ನಾಗಿ ಮಾಡಿದೀನಿ ಹಂಗೆ ಅಂತ. ಅಂದ್ರೆ ಅಷ್ಟೊಂದು ರಂಗಭೂಮಿಯಿಂದ ಬಂದವರು, ಅಷ್ಟೊಂದು ಸಿನಿಮಾಗಳನ್ನ ಮಾಡಿದವರು, ಇಷ್ಟು ಸಿನಿಮಾಗಳಾದ್ಮೇಲೂ ಕೂಡ ಒಂದು ಪಾತ್ರ ನಾನು ಹೇಗೆ ಮಾಡಿದ್ದೀನಿ ಅಂತ ಒಬ್ಬ ಟೆಕ್ನಿಷಿಯನ್ ಹತ್ರ ಕೇಳುವಂತ ಒಂದು ಸೌಜನ್ಯತೆ ಇದೆಯಲ್ಲ, ಅದು ದೊಡ್ಡದು. ಸೊ ಅದರಿಂದಲೇ ಅವ್ರು ದೊಡ್ಡ ನಟ ಆಗಿರೋದು. ಸೊ ಕೆರೆಬೇಟ ಸಿನಿಮಾ 15ನೇ ತಾರೀಕು ಬಿಡುಗಡೆ ಆಗ್ತದೆ. ದಯವಿಟ್ಟು ಎಲ್ಲರೂ
ಥಿಯೇಟರ್ಗೆ ಬಂದು ಈ ಸಿನಿಮಾವನ್ನು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬಿಂದು ಶಿವರಾಮ್ ಅವರೇ, ಮೂಲತಃ ನೀವು ಮಲೆನಾಡಿನವರಲ್ಲ ಅಂತ ಗೊತ್ತಾಯಿತು. ಆ ಭಾಷಾ ಸೊಗಡಿಗೆ, ಭಾಷಾ ಶೈಲಿ ಸಂಪೂರ್ಣವಾಗಿ ಮಲೆನಾಡಿದ್ದಾಗಿದ್ದರಿಂದಾಗಿ ಕಷ್ಟ ಆಯ್ತಾ? ಹೇಗಿತ್ತು ನಿಮ್ಮ ಅನುಭವ? ಮೊದಲನೇದಾಗಿ ಕಷ್ಟನೇ ಆಯಿತು. ಎಲ್ಲಿಗೂ ನಮಸ್ಕಾರ, ಇಲ್ಲಿ ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಮಲೆನಾಡು ಭಾಷೆ ಬಗ್ಗೆ ಹೇಳೋದಾದರೆ ತುಂಬಾ ಕಷ್ಟ ಆಯಿತು ಮೊದಲನೇದಾಗಿ ಕಲಿಯೋಕ್ಕೆ. ಬಿಕಾಸ್ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ರಿಂದ ಅದೇ ಭಾಷೆಗೆ ಇದಾಗಿದೆ. ಬಟ್ ಮಲೆನಾಡು ಭಾಷೆ ತುಂಬ ಕಷ್ಟ ಆಯಿತು. ಬಟ್ ಅಲ್ಲಿ ಹೋಗಿ 70 days ಶೂಟ್ ಇದ್ದಿದ್ದರಿಂದ ಅಲ್ಲಿ ಜನ ಜೊತೆ ಬೆರ್ತು, ಅಥವಾ ಗೌರಿ ಸರ್, ಜಯಶಂಕರ್ ಸರ್ ಅವರೆಲ್ಲ ಮಲೆನಾಡು ಭಾಷೆನೇ ಮಾತಾಡೋದು. ಸೊ ಅವ್ರು ಮಾತಾಡಿದ್ನ ನೋಡಿ ಕಲ್ತಿದ್ದೆ ಅಷ್ಟೇ. ಇನ್ನೇನು ಡಬ್ಬಿಂಗಲ್ಲಿ ಮತ್ತೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಡಬ್ಬಿಂಗಲ್ಲಿ ನನ್ನ ಮೇಲೆ ಅಷ್ಟೇ. ಹೌದು, ನಾನೇ ಡಬ್ ಮಾಡಿದ್ದೀನಿ. ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ಒಂದು ಪಕ್ಕ ಮಲೆನಾಡು ಹುಡುಗಿ ಕ್ಯಾರೆಕ್ಟರ್ ಮತ್ತು ಒಂದು ಗಟ್ಟಿಯಾದ ಪಾತ್ರ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು March 15th ನಮ್ಮ ಪಾತ್ರ ಆಗಿರಲಿ ಅಥವಾ ಪ್ರತಿಯೊಂದು ಪಾತ್ರದ ಬಗ್ಗೆನೂ ನಿಮಗೆ ಒಂದು ಅದರಲ್ಲಿರೋ ಇಂಪಾರ್ಟೆನ್ಸ್ ಎಲ್ಲನೂ ಗೊತ್ತಾಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಪಕ್ಕ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ನಿರ್ದೇಶಕರು ಮಾತನಾಡಬೇಕು, ರಾಜ್ಗುರು ಅವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ಗುರು ಬಿ, ಕೆರೆಬೇಟೆ ಸಿನಿಮಾ ನಿರ್ದೇಶಕ. ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ. ಯಾಕೆಂದರೆ ನಾವೇನೇ ಮಾತಾಡಿದ್ರು ಏನೇ ಮಾಡಿದ್ರು ಜನರಿಗೆ ತಲುಪಿಸೋದು ನೀವು. ಫಸ್ಟೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ಗೆ ಥ್ಯಾಂಕ್ಸ್. ಅವ್ರು ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡಿಕೊಟ್ಟು ಹೋಗಿದ್ದಾರೆ. ದೊಡ್ಡ ಮನೆಗೂ ನನಗೊಂದು ಸ್ವಲ್ಪ ಸಂಬಂಧ ಇದೆ. ಏನಂದರೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು, ನಟ ಸಾರ್ವಭೌಮ ಮತ್ತು ರಣವಿಕ್ರಮ ಮತ್ತು ನಟ ಸಾರ್ವಭೌಮ ಮಾಡಬೇಕಾದ್ರೆ ಅಪ್ಪು ಸರ್ ಹತ್ರ ನಾವು ತುಂಬ ಡಿಸ್ಕಸ್ ಮಾಡ್ತಿದ್ವಿ. ಏನಂದರೆ ಮಣ್ಣಿನ ಕಥೆಗಳ ಬಗ್ಗೆ. ಅವ್ರ ಕಮರ್ಷಿಯಲ್ಗಿಂತ ಮಣ್ಣಿನ ಕಥೆ, ಅವ್ರ ಪ್ರೊಡಕ್ಷನ್ಸಲ್ಲಿ ಈ ಥರ ಕಥೆಗಳನ್ನ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡಬೇಕನ್ನೋದು ಭಾಳ ಆಸೆ ಇತ್ತು ಅವ್ರಿಗೆ. ಸೊ ಅಂಥದ್ದೇ ಒಂದು ಕಾಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ, ಕೆರೆಬೇಟೆ. ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು March 15ಕ್ಕೆ ಸಿನಿಮಾ ನೋಡಿ. ಸಿನಿಮಾ ಖಂಡಿತ ತುಂಬ ಮಾತಾಡುತ್ತೆ, ನಾನು ಜಾಸ್ತಿ ಮಾತಾಡಲ್ಲ. ನನ್ನ ಕೆರೆಬೇಟೆ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ಇಷ್ಟು ದಿನ ನನಗೆ ಸಪೋರ್ಟ್ ಆಗಿ ಸ್ಟ್ರೆಂತ್ ಆಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಕೆರೆಬೇಟೆಯ ಆಳ ಅಗಲ ಎಲ್ಲಕ್ಕೂ ತಮ್ಮ ಬೆವರು ಎಲ್ಲವನ್ನು ಸುರಿಸಿರುವಂತಹ ನಮ್ಮ ಗೌರಿಶಂಕರ್ ಅವರು ಮಾತನಾಡಬೇಕು. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ, ಟಿ ವಿ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ನಮ್ಮೆಲ್ಲ ಸ್ನೇಹಿತರಿಗೂ ನಮಸ್ತೆ ಹೇಳ್ತಾ, ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಇದೇನು ನಮ್ಮ ಸಿನಿಮಾ ರಿಲೀಸ್ ಇವತ್ತಿಂದ ಒಂದು 5 ದಿವಸ ಉಳಿದಿದೆ. ಇಲ್ಲಿದ್ದ ಸಿನಿಮಾದ ಪ್ರಚಾರ ಇರ್ಬೋದು, ಇನ್ನೊಂದು ಇರ್ಬೋದು, ತುಂಬ ಅಬ್ಬರವಾಗಿ ಹೋಗಬೇಕಾಗತ್ತೆ ಈ ಒಂದು ಟೈಮಲ್ಲಿ ನಮ್ದು. ಯಾಕೆಂದರೆ ಪ್ರೀ ರಿಲೀಸ್ ಇವೆಂಟ್ ಅಂದರೆ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ನಮ್ಗಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿಲ್ಲ ಮಾಧ್ಯಮದವ್ರ ಜೊತೆಗೆ. ಅಂದರೆ ಲಾಸ್ಟ್ ಟೈಮ್ ಒಂದು ಟೀಸರ್ ಲಾಂಚ್ ಮಾಡಿದ್ವಿ, ಔಟ್ಡೋರ್ ಆಯಿತು. ಆಮೇಲೆ ಎಲ್ಲ ರೀತಿಯ ಒಂದು ಪ್ಲಾನ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿದ್ವಿ, ಅದು ಸ್ವಲ್ಪ ಹಿಂದೆ ಮುಂದೆ ಆಗಿ ಉಳಿದಿದ್ದೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಆಗೋಯ್ತು ನಮ್ಮ ಕಾರ್ಯಕ್ರಮಗಳು. ಹಾಗಾಗಿ ತುಂಬ ಈಗ ಯಾಕೆಂದರೆ ಟೈಮು ಜಾಸ್ತಿ ಇದ್ದಿದ್ದಾಗ 9ನೇ ತಾರೀಕಿಗೆ ನಾವು ಇದು ಮಾಡೋಣ ಅಂತ ಹೇಳಿ ನಮ್ಮ PR ಅವ್ರ ಜೊತೆಗೂ ಮತ್ತು ನಮ್ಮ ಟೀಮ್ ಕಮ್ಯುನಿಕೇಟ್ ಮಾಡಿ ಫೈನಲ್ ಮಾಡಿದ್ವಿ. ಬಟ್ ಆದರೆ ಗೆಸ್ಟ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಯಾಕೆ ಅಂದರೆ ಯಾವಾಗಲೂ ಇತ್ತು, ನಮ್ಮ ಸಿನಿಮಾ ಶುರು ಮಾಡಿದಾಗಿದ್ದಾನು ನನ್ನ ತಲೆಯಲ್ಲಿ ನಾನು ಮತ್ತು ನಮ್ಮ ಡೈರೆಕ್ಟ್ರು ಮಾತಾಡ್ಕೊಂಡಿದ್ವಿ, ಒಂದು ಕಾರ್ಯಕ್ರಮದ ಕೊನೆಗೆ ಯಾವುದಾದ್ರೂ ಒಂದು ಇವೆಂಟಿಗೆ ಅಣ್ಣವ್ರ ಫ್ಯಾಮಿಲಿಯಿಂದ ಒಬ್ಬರನ್ನ ಕರ್ಸ್ಕೊಂಡು ನಾವು ಆ ಒಂದು ಸಿನಿಮಾದ, ಅದು ಕೂಡ ಅಪ್ಪು ಸರ್ ಸಂಬಂಧ ಇರಬೇಕು, ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಕೊನೆಯದು ಅಂತ. ಯಾಕೆಂತಂದ್ರೆ ನಾನು ಅಪ್ಪು ಸರ್ ಜೊತೆಗೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ. ನಾನು ಅಷ್ಟೇ ಡೈರೆಕ್ಟರ್ ಮಾಡಿದ್ದೆ 4 ಸಿನಿಮಾಗಳು, ಅದರಲ್ಲಿ 2 ಸಿನಿಮಾ ಅವ್ರ ಜೊತೆಗೆ ಮಾಡಿದ್ದೀನಿ. ಸಣ್ಣ ಕೆಲವು ಅನುಭವ ಹೇಳಿ ಮುಂದೆ ಹೋಗ್ತೀನಿ ನಾನು ಸಿನಿಮಾದ ಬಗ್ಗೆ. ಈ ಮೊನ್ನೆ ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೋದ್ವಿ. ಅವರು ತುಂಬಾ ಜನ ಮೀಟ್ ಆಗ್ತಾ ಇರ್ತಾರೆ, ತುಂಬಾ ಅಂದ್ರೆ ತುಂಬಾ. ನಾನು ವರ್ಕ್ ಮಾಡಿ ಸುಮಾರು 16-17 ವರ್ಷದ ಹಿಂದೆ ಹೇಳ್ತಾರೆ. ನಾನು PUC ಇದ್ದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆಕಾಶ್ ಮತ್ತೆ ವೀರ ಕನ್ನಡಿಗ 2 ಸಿನಿಮಾ ವರ್ಕ್ ಮಾಡಿದ್ದೆ. ಇವತ್ತು ಮಹೇಶ್ ಬಾಬು ಅವರು ಬರಬೇಕಿತ್ತು, ಅವ್ರು ಬಂದಿಲ್ಲ. ಅದರಲ್ಲಿ ಸುಮಾರಷ್ಟು ಇನ್ಸಿಡೆಂಟ್ ಇದೆ. ನನಗೇನಂದ್ರೆ ವೀರ ಕನ್ನಡಿಗ ಸಿನಿಮಾದಲ್ಲಿ ಹೈದರಾಬಾದಲ್ಲಿ ಮಾಡ್ತಾ ಒಂದು ಇನ್ಸಿಡೆಂಟ್ ಇತ್ತು. ವೀರ ಕನ್ನಡಿಗ ನೋಡಿರ್ಬೋದು, ಒಂದು ಅಪ್ಪು ಸರ್ ಡಬಲ್ ಆಕ್ಟಿಂಗ್. ಅದರಲ್ಲಿ ಪಟಾಕಿ ಬ್ಲಾಸ್ಟ್ ಆಗೋ ಒಂದು ಸೀನ್ ಇರುತ್ತೆ. ಸಿನಿಮಾ ಶೂಟಿಂಗ್ ರಾತ್ರಿ 12 ಗಂಟೆಗೆ ಸೆಟ್ಟಲ್ಲಿ ಮುಗಿತು ಅನ್ನಪೂರ್ಣೇಶ್ವರಿ ಸ್ಟುಡಿಯೋ ಅಲ್ಲಿ. ಹೇಗೆ ಅಂತಂದ್ರೆ ಆಂಧ್ರವಾಲ ಮತ್ತೆ ಇದೆರಡು ಒಟ್ಟಿಗೆ ನಡೀತಾ ಇತ್ತು. ಕೆಲವು ಪಟಾಕಿಗಳು ಉಳಿದಿತ್ತು. ನಮ್ಮ ಡೈರೆಕ್ಟರ್ ಮೇಹರ್ ರಮೇಶ್ ಅವ್ರು ಹೇಳಿದ್ರೆ, ಈ ಸಣ್ಣ ಹುಡುಗಂಗೆ ಒಂದು ಚಿನ್ನ ಪಿಲ್ಲ ಹುಡುಗರು ನಾನು ಪಟಾಕಿ ತೀಸ್ಕೊಲಾರ ಅಂತ ಏನೋ ಒಂದು ಹಿಂಗೆ ಹೇಳೋಗಿದ್ರು. ಮುಗಿತಾ ಇದ್ದಾಗೆ ಸೀನ್ ಒಂದಿಷ್ಟು ಪಟಾಕಿಗಳು ಉಳಿದ್ಬಿಟ್ಟು ಎಲ್ಲರೂ ಹೊರಟರು. ಇದೇ ಮುತ್ತು ಸಿನಿಮಾ ಕ್ಯಾಮ್ರಾನೂ ಇತ್ತು.
ನಾನು ಹೋಯ್ತಲ್ಲ ಅಂತ ಹೇಳಿ ಒಂದು ಫ್ಲವರ್ ಪಾಟ್ ಅನ್ನು ಏನ್ ಮಾಡಿದೆ ಲಾಸ್ಟ್ ಅಂತ ಹೇಳಿ ನೆಲಕ್ಕೆ ಹಚ್ಚಿದೆ. ಹತ್ತಾ ಇದ್ದಾಗಿ ಹಿಂದ್ಗಡೆ ಇದ್ದವ್ರು ಕ್ಯಾಮ್ರಾ ಅಂದ್ರೆ ಪ್ಯಾಕಪ್ ಆಗಿದ್ರು ರಾತ್ರಿ. ನೀವು ಯಾರು ನಂಬಲ್ಲ, ಅಷ್ಟು ದೊಡ್ಡ ಬ್ಲಾಸ್ಟ್ ಆಗಿ ಇಷ್ಟು ದೊಡ್ಡ ಫ್ಲವರ್ ಪಾಟ್. ಆಕ್ಚುಲಿ ಹೆಚ್ಚು ಕಡಿಮೆ ನನಗೆ ಎಲ್ ವಿ ಪ್ರಸಾದ್ ಆಸ್ಪತ್ರೆ 15 ದಿವಸ ಅಡ್ಮಿಟ್ ಆಗಿದ್ದೆ ನಾನು. ಆ ಒಂದು ಟೈಮಲ್ಲಿ ಅಪ್ಪು ಸರ್ ಇರ್ಬೋದು, ಅಲ್ಲಿ ಪ್ರೊಡ್ಯೂಸರ್ ಇರ್ಬೋದು, ಈ ತರ ಸುಮಾರಷ್ಟು ನನಗೆ, ಯಾಕೆಂದ್ರೆ ಕಣ್ಣೇ ಹೋಯ್ತು ಅಂತ ಅನ್ಕೊಂಡಿದ್ರು ಎಲ್ಲರೂ. ಆ ಒಂದು ಸಹಕಾರ ಇತ್ತು. ಆ ಒಂದು ಇನ್ಸಿಡೆಂಟ್ ಇಂದ ನನ್ನನ್ನು ಇವತ್ತೂ ಕೂಡ ಅಶ್ವಿನಿ ಮೇಡಮ್ ಇರ್ಬೋದು ಯಾರು ಮರ್ತಿಲ್ಲ. ಅಂದ್ರೆ ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಸುಮಾರಷ್ಟು ದಿವಸ ಬೆಂಗಳೂರು ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ಕರ್ಕೊಂಡು ಓಡಾಡಿಸಿದ್ರು. ಹಾಗಾಗಿ ಮೊನ್ನೆ ಮೇಡಮ್ ಹತ್ರ ಹೋಗಿ ಈ ಒಂದು ಇವೆಂಟಿಗೆ ಬರಬೇಕು ಅಂತ ಕೇಳ್ಕೊಂಡಾಗ ನಾನು ಮರ್ತಿರ್ತು ಹೋಗ್ಬಿಟ್ಟಿದ್ರ ಅನ್ಕೊಂಡಿದ್ದೆ. ಹೇಗೆ ಮರೆಯಕ್ಕಾಗುತ್ತೆ ಅಂತ ಹೇಳಿ ನೆನ್ಪು ಮಾಡ್ಕೊಂಡು, ನೀವು ನಂಬಲ್ಲ, ಇವತ್ತಿಲ್ಲ ಅವ್ರು ಜಾಸ್ತಿ ಮಾತಾಡಿಲ್ಲ. ಫಸ್ಟ್ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸ್ವಲ್ಪ ಅವ್ರಿಗೆ ಕಷ್ಟ ಇದೆ, ಸ್ವಲ್ಪ ಟೈಟ್ ಇರೋದು ಹೌದು. ಅವ್ರು ಸುಮಾರಷ್ಟು ಕಾರ್ಯಕ್ರಮದ ಎಷ್ಟು ತೋರಿಸಿದ್ರು. ಆದ್ರೆ ಟ್ರೈಲರು ಮತ್ತೆ ಸಾಂಗ್ ನೋಡಿ ಅದು ಎಷ್ಟು ಖುಷಿ ಪಟ್ರು ಅಂತಂದ್ರೆ, ಈಗ ಎಷ್ಟೊತ್ತಿಗೆ ಹೇಳಿ ನೀವು ಶನಿವಾರ ಯಾವ ಟೈಮಿಗೆ ಬರ್ಬೇಕು ಹೇಳಿ, ಖಂಡಿತವಾಗೂ ಮಾಡ್ಕೊಡ್ತೀನಿ, ನೀವು ಸಿನಿಮಾ ಯಾವಾಗ ತೋರಿಸ್ತೀರಿ ಅಂದ್ರೆ ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಅವ್ರು ಕೇಳಿದ್ರು. ಅಂದ್ರೆ ಅದು ನಮ್ಗೆ ತುಂಬಾ ಖುಷಿ ಆಗೋಯ್ತು. ಈಗಲೂ ಕೂಡ ಇಲ್ಲಿದ್ದಾಗ ಹೇಳಿದ್ರು, ನೀವು ನಾಳೆ ಪ್ರೀಮಿಯರ್ ಶೋ ಇಟ್ಕೊಂಡಾಗ ಯಾವಾಗ ಏನು ಅಂತ ಹೇಳಿ, ಸಾಧ್ಯವಾದ್ರೆ ಖಂಡಿತವಾಗೂ ಬರ್ತೀನಿ. ಇದೇನ್ ಗೊತ್ತಾ, ಹೋಗ್ಲಿಕ್ಕೆ ಅನ್ನೋಕ್ಕಿಂತನೂ ನಮ್ಮ ಒಂದು ಶ್ರಮಕ್ಕೆ ಸಿಕ್ಕಂತ ಒಂದು ಬೆಲೆ ಅಂತ ಅನ್ಕೊಳ್ತೀನಿ. ಅಂದ್ರೆ ನಮ್ಗೆಲ್ಲರಿಗೂ ಒಂದು ಖುಷಿ ಆಗುತ್ತೆ. ಈಗ ಅವ್ರು ಬಂದೋಗಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಸುಮಾರಷ್ಟು ಹಣ ಮಾತಾಡೋದಿದೆ, ಯಾಕೆಂದ್ರೆ ನನ್ನ ಸಿನಿಮಾ ಜರ್ನಿ ಸಣ್ಣದಲ್ಲ. ಯಾಕೆಂತಂದ್ರೆ ಸಿನಿಮಾದಲ್ಲಿ ತುಂಬಾ ಸಿನಿಮಾ ಮಾಡದೇ ಇರ್ಬೋದು ನಾನು. ಇಲ್ಲೇನ್ ಗೊತ್ತಾ, ಗೆಲುವಿಗೆ ಮಾತ್ರ ಲೆಕ್ಕ ಇರುತ್ತೆ, ಸೋಲಿಗೆ ಯಾವುದಕ್ಕೂ ಲೆಕ್ಕ ಇರಲ್ಲ. ನಾನು ಸುಮಾರು 18-19 ವರ್ಷದಿಂದ ಇದ್ದೀನಿ. ಅಂದ್ರೆ ಹೇಳಿದ್ನಲ್ಲ, ಸೆಕೆಂಡ್ PUC ಅಲ್ಲಿ ಪರೀಕ್ಷೆ ಬರದೆ ಇಲ್ಲಿ ಸೀದಾ ಬಂದಿದ್ದೀನಿ. ಅಂದ್ರೆ ನೀವು ನನ್ನ ವಯಸ್ಸಿಂದ ಹಿಡಿದು ನನ್ನ ಅನುಭವವನ್ನು ನೀವು ಯೋಚನೆ ಮಾಡ್ಬೋದು. ಹೀರೋ ಮಾಡಿದ್ದಂಥದ್ದು ಜೋಕಾಲಿ, ಅದೊಂದು ಸಾಂಗ್ ಅಷ್ಟೇ ಹಿಟ್ಟು ಗೊತ್ತಿರೋದು, ಚುಚ್ಚಿ ಚುಚ್ಚಿ ಕೊಂಡೆಯಲ್ಲಿ ಅನ್ನೋದು. ಆಮೇಲೆ ರಾಜಹಂಸ ಮಾಡಿದೆ. ಅದಾದ ನಂತರ ಕೂಡ ಅನ್ನೋದು ತುಂಬಾ ಪ್ರಯತ್ನ ಪಟ್ಟು ಇದೇ ಒಂದು ಫ್ಯಾಷನ್ ಅಲ್ಲೇ ಮಾಡಿದ್ವಿ ಆ ಸಿನಿಮಾನ. ಅದು ತುಂಬಾ ದೊಡ್ಡ ಸಕ್ಸಸ್ ಏನಾಗಿಲ್ಲ, ಬಟ್ ಏನಂತಂದ್ರೆ ತುಂಬಾ ಒಳ್ಳೆ ಒಂದು ರೆಕಗ್ನೈಸೇಷನ್ ಸಿಕ್ತು. ಅದಾದ್ಮೇಲೆ ಸುಮಾರು ಮತ್ತೆ ಸರ್ಕಸ್, ಮತ್ತೆ ಹೋರಾಟ. ಒಂದು ಸಿನಿಮಾ ಸೋಲಾದ್ರೆ ಹೇಗಾಗುತ್ತೆ ಅಂದ್ರೆ, ಮಿನಿಮಮ್ ಅಂತ ಅಂದ್ರು ಮಳೆ ಬಂದು ನಿಂತು ಹೋದ್ರೆ ನಿಮ್ಗೆ ಅರ್ಧ ಗಂಟೆ ಬೇಕಂತ ಹನಿ ತುಂಡಾಗಕ್ಕೆ. ಒಂದು ಸಿನಿಮಾ ಸೋಲಾದ್ರೆ ಹೆಚ್ಚು ಕಡಿಮೆ ವರ್ಷಗಟ್ಟಲೆ ಬೇಕು. ಅದು ಯಾವುದೇ ರೀತಿಯ ಬ್ಯಾಕ್ ಗ್ರೌಂಡ್ ಇಲ್ಲದೆ ಹೋರಾಟ ಮಾಡೋನ ಬದುಕದ್ದಿಯಲ್ಲ, ತುಂಬಾ ಕಷ್ಟ. ನಿಮ್ಗೆ ಹೇಗೆ ಅಂತಂದ್ರೆ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಆಗಲ್ಲ. ಅದಾದ ನಂತರ ನಾನು ಮತ್ತೆ ನಮ್ಮ ಡೈರೆಕ್ಟ್ರು 2020ನೇ ಇಸ್ವಿಲಿ ನಾನು ಸಿನಿಮಾ ಮಾಡ್ಬೇಕಂದ್ರೆ, ಈಗ 3 ವರ್ಷದಿಂದ ಸುಮಾರಷ್ಟು ಇದು ಮಾಡ್ತಿದ್ದೆ. ಅಂದ್ರೆ ನಮ್ಮ ತಮ್ಮ, ನಮ್ಮ ರಿಲೇಟಿವ್ಸ್ ಎಲ್ಲ ಇನ್ನೊಂದು ಸಿನಿಮಾ ಪ್ರಯತ್ನ ಮಾಡ್ಬಿಡು, ಖಂಡಿತವಾಗ ನನಗೆ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ರಾಜಹಂಸನೇ ನಾನು ಅಷ್ಟೆಲ್ಲ ಶ್ರಮ ಹಾಕಿ ಮಾಡಿ, ನಿಮಗೂ ಗೊತ್ತಿದೆ ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಎಲ್ಲ ಇಟ್ಕೊಂಡು ಇನ್ನು ಜೀವನದಲ್ಲಿ ಸಿನಿಮಾ ಸರಸವೇ ಬೇಡ. ಸಿನಿಮಾ ಮಾಡಕ್ ಹೋದ್ರೆ ಖಂಡಿತವಾಗೂ ನನ್ನ ಜೀವನ ಅಷ್ಟು ಇದಾಗೋಗ್ಬಿಡುತ್ತೆ. ಮದುವೆ ಹಬ್ಬ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಮದುವೆ ಆಗಿ ಶಿಸ್ತಾಗಿದ್ದೆ ನಾನು. ಆಮೇಲೆ ಇವರು ಮಾಡೋದಿಲೇಬೇಕು ಅಂತ ಶುರು ಮಾಡೋದು. ನಾನು ಸುಮಾರಷ್ಟು ಕತೆ ಕೇಳಿದ್ದೆ, ಮಾತಾಡ್ಬೋದಲ್ಲ, ನಾನು ತೊಂದರೆ ಇಲ್ಲಲ್ಲ, 2 ನಿಮಿಷ ಬೇಜಾರು. ಸುಮಾರಷ್ಟು ಕತೆ ಕೇಳಿದ್ದೆ. ಅಂದ್ರೆ ನಂದೊಂದಿಷ್ಟು ಹಣ ತೇರಿ ಇದೆ. ಹೇಗೆ ಅಂತಂದ್ರೆ, ಕೆಲವೊಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ 2 ಜನ ಹೇಳ್ತಾರೆ, ಯಾವಾಗ್ಲೂ ರನ್ನಿಂಗ್ ಅಲ್ಲಿ ಇರ್ಬೇಕಂದ್ರ, ರನ್ನಿಂಗ್ ಅಲ್ಲಿ ಇದ್ರೆ ಮಾತ್ರ ನಿನ್ನ ಗುರ್ತಿಡ್ಕೊಳ್ತಾರೆ ಅಂತ. ಅದು ಒಂದು ತೇರಿ. ನಂದಾಗಲ್ಲ. ನಾನು ಎಷ್ಟು ಸಿನಿಮಾ ಮಾಡಿದ್ವಿ ಅನ್ನೋದು ಕೌಂಟ್ ಅಲ್ಲ. ನನಗಾದ್ರೂ ಅಟ್ಲೀಸ್ಟ್ ಆತ್ಮಕ್ಕೆ ಒಂದು ಸಮಾಧಾನ ಆಗಬೇಕು, ಈ ಸಿನಿಮಾ ನಾನು ಮಾಡಿದ್ದೆ, ಆ ಸಿನಿಮಾ ನನಗೆ ಖುಷಿ ಕೊಡ್ತಪ್ಪ. ಎಲ್ಲಿ ತನಕ ಸಿನಿಮಾದ ಸಕ್ಸಸ್ಸು ಫೇಲ್ಯೂರು ದೇವ್ರು ಬಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ಆ ಸಿನಿಮಾ ಒಂದು ಪ್ರೊಸೆಸ್ ಮುಗಿಯೋ ತನಕ ನನಗೊಂದು ಖುಷಿ ಅನ್ಸ್ಬೇಕು, ಈ ಸಿನಿಮಾ ಮಾಡೋದ್ರಿಂದ ನನಗೇನೋ ಒಂದು ಬದುಕಿಗೆ ಆಗುತ್ತಾ, ಖಂಡಿತ ಇದೇನೋ ಒಂದು ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸನೇ ಆ ಸಿನಿಮಾ ಕೊಟ್ಟಿಲ್ಲ ಅಂದ್ರೆ ನಾನು ಯಾಕೆ ಆ ಸಿನಿಮಾ ಮಾಡಲಿ ಹೇಳಿ. ಆ ಒಂದು ಹೋರಾಟ ಒಂದು ಇದರಲ್ಲಿ ಇದ್ದಾಗ ನಮ್ಮ ಸುಮಾರಷ್ಟು ಕಥೆನೂ ಕೇಳಿದ್ದೆ, ನಿಮ್ಗೆ ಹೇಳಿದ್ರೆ ಉತ್ಪ್ರೇಕ್ಷೆ ಅನ್ಸ್ಬೋದೇನೋ. ರಾಜಹಂಸ ಆದ್ಮೇಲೆ ಒಂದು 2 ಜನ ಅಡ್ವಾನ್ಸ್ ಕೊಟ್ಟಿದ್ರು, ಸಣ್ಣ ನಮ್ಮ ಯೋಗ್ಯತೆಗೆ ತಕ್ಕಂತೆ. ಆಮೇಲೆ ಯೋಚನೆ ಮಾಡಿದೆ, ಈ ಸಿನಿಮಾ ಮಾಡೋದ್ರಿಂದ ಏನ್ ನನಗೆ ಉಪಯೋಗ ಇದೆಯಾ, ಸುಮ್ಮನೆ 6-7 ತಿಂಗಳು ನನ್ನ ಟೈಮು ವೇಸ್ಟು, ಆಮೇಲೆ ಅವ್ರಿಗೂ ನಾನು ತೊಂದರೆ ಕೊಟ್ಟಂಗೆ. ಈಗೇನ್ ಗೊತ್ತಾ, ಯಾರು ಯಾವ ಸಿನಿಮಾ ಮಾಡ್ತಿದ್ಯಾ ಅಂತಂದ್ರೆ ನಮ್ಗೆ ಹೇಳಕ್ಕೆ ನಾಚಿಕೆ ಆಗ್ಬಾರ್ದು, ತಲೆ ತುಸ್ಕೊಂಡಂಗೆ ಆಗ್ಬಾರ್ದು ಟೈಟ್ಲ್ ಹೇಳಕ್ಕೆ. ಹಾಗಾಗಿ ಏನ್ ಮಾಡಿದೆ, ಅವ್ರೇ ಕರೆದಿಲ್ಲ, ಇಲ್ಲ ಅಣ್ಣ ಬೇಡ, ದಯವಿಟ್ಟು ನನಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇದೆ, ನಾನು ಬದುಕಲ್ಲಿ ಬೇರೆ ಯಾರನ್ನ ಇದು ಮಾಡಿ ಅಂದ್ರೆ ಅವರು ಕೂಡ ಇದು ಮಾಡಿದ್ರು. ಅದಾದ ಮೇಲೆ ಇವರು ಬಂದು ಒಂದು ಲೈನ್ ಹೇಳಿದ್ರು ಸಿನಿಮಾದ. ನೀವು ನಂಬ್ತೀರಾ ನಂಬಲ್ಲ, ಅದಕ್ಕಿಂತ ಕೇಳಿದ್ದೆ, ನನಗೆ ಲೈನ್ ತುಂಬಾ ಇಷ್ಟ ಆಗೋಯ್ತು. ನನಗೆ ಪಟ್ಟನೆ ನಾನು ಯಾಕೆಂತಂದ್ರೆ ನಾನು ಜೀವನದಲ್ಲಿ ನನ್ನ ಗೆಲುವಿಗಿಂತ ಸೋಲು ಜಾಸ್ತಿ ನೋಡುವಂಥದ್ದು. ನನಗೆ ಅನುಭವದ ಪಾಠ ಭಾರಿ ಇದೆ. ನಿಮ್ಗೆ ಏನ್ ಅನ್ಸ್ಬೋದು, ಇಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ನಾವೇನಾದ್ರೂ ಹೇಳಕ್ ಹೋದ್ರೆ ಗೆದ್ದವರು ಹೇಳಿದ್ರೆ ಮಾತ್ರ ಅದಕ್ಕೆ ಬೆಲೆ, ಸೋತವನ್ ಏನ್ ಹೇಳಿದ್ರೆ ಅವನಂತದ್ದು ಅವ್ನಿಗೆ 3 ಕಾಸಿನ ಯೋಗ್ಯತೆ ಅವನೆಂತದ್ದು ದೊಡ್ಡ ಇದು ಮಾಡ್ತಾನೆ ಅನ್ನೋ ತರ ಇರುತ್ತೆ. ಹಾಗಾಗಿ ಜಾಸ್ತಿ ನಾವೇನು ಇಲ್ಲ. ಬಟ್ ಅವ್ರು ಹೇಳ್ತಿದ್ದಂಗೆ ನಂಗೆ ಅದು ತುಂಬಾ ಇಷ್ಟ ಆಗೋಯ್ತು. ಅದು ಅಂದ್ರೆ ಇಡೀ ಓವರ್ ಆಲ್ ನನ್ನ ಸಿನಿಮಾ, ನಮ್ಮ ಬದುಕು, ಜೀವನ, ಈ ತರದೊಂದು ಸಿನಿಮಾ ಮಾಡಿದ್ರೆ ನನ್ನ ಕೊನೆ ಪ್ರಯತ್ನಕ್ಕೆ ಇದು ಕರೆಕ್ಟ್ ಆಗಿದೆ ಅನಿಸ್ತು. ಆ ಲೈನ್ ಇಷ್ಟ ಆಗ್ತಿದ್ದಾಗೆ ಓವರ್ ಆಲ್ ಅವ್ರು ಬಂದು ಹೇಳಿದಾಗ ಯಾವ ಊರಲ್ಲಿ ಶೂಟ್ ಮಾಡಬೇಕು ಇನ್ನೊಂದು ಆ ಥರದ್ದು ಏನಿಲ್ಲ, ಬಟ್ ಲೈನ್ ಮಾತ್ರ ನಂಗೆ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲಿಂದ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಯೋಚನೆ ಮಾಡ್ತಾ ಹೋದ್ವಿ, ಏನ್ ಮಾಡ್ಬೋದು ಅಂತ ಹೋದಾಗ
ಯಾರೋ 10 ಜನನ ಕೂರಿಸ್ಕೊಂಡು ಒಂದು ಸಿನಿಮಾನ ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ ಬರೆಯೋದಕ್ಕಿಂತ ನಮ್ಮಿಬ್ಬರಿಗೂ ಅನುಭವ ಇದೆ. ಎಲ್ಲೋಕ್ಕಿಂತ ಸಿನಿಮಾ ಅನುಭವಕ್ಕಿಂತ ಬದುಕಿನ ಅನುಭವ ದೊಡ್ಡದಾಗಿದೆ. ಅವರು 15-16 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ನಾನು ಇದ್ದೀನಿ. ನಾವಿಬ್ಬರೇ ಆಕ್ಟ್ ಮಾಡಬಾರ್ದು ಅಂತ ಹೇಳ್ಕೊಟ್ವಿ. ಅಲ್ಲಿಂದ ಈ ಒಂದು ಸಿನಿಮಾನ ಮಲ್ನಾಡ್, ಯಾಕಂದ್ರೆ ನಾವಿಬ್ರು ಆ ಊರಿನವರು, ನಮ್ಗೆ ಸ್ಟ್ರೆಂತ್ ಇರೋದು ಆ ಊರು. ಯಾಕಂದ್ರೆ ಒಂದು ಸಿನಿಮಾ ಮಾಡೋಷ್ಟೊತ್ತಿಗೆ ಗೆಲುವಿದ್ದಾಗ ನೀವು ಯಾವ ಮೂಲೆ ಬೇಕಾದ್ರೂ ಮಾಡ್ಬೋದು ಸಿನಿಮಾ. ಗೆಲುವಿಲ್ಲಿದ್ದಾಗ ನಾವೇನೋ ಹೊಸಬ್ರ ತರ ಒಂದು ಗೆಲುವು ಬರೋ ತನಕ ನಾವೇನ್ ನಿರ್ಧಾರ ಮಾಡಿದ್ವಿ, ನಮಗೆ ಎಲ್ಲಿ ಸ್ಟ್ರೆಂತ್ ಇದೆ ಊರ್ ಕಡೆನೆ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿ ಆ ಕಥೆನ ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ. ಹಂಗೆ ಕೆರೆಬೇಟೆ ಅಂತ ಟೈಟ್ಲ್ ಅವ್ರು ಹೇಳಿದ್ರು. ಕೇಳ್ತಿದ್ದಾಗೆ ನಾನು ಕೂಡ ಪಟ್ಟು ಒಂದ್ಸರಿ ಒಪ್ಕೊಂಡಿಲ್ಲ, ಸ್ವಲ್ಪ ಯೋಚನೆ ಮಾಡಿ ಈ ತರದ್ದೆಲ್ಲ ಆಗಿ ಸಿನಿಮಾ ಅದು ಹೇಗೆ ಅಂತ ಅಂದ್ರೆ ಪ್ರತಿಯೊಂದು ಹಂತನೂ ತುಂಬಾ ಪ್ರಿಪರೇಷನ್ ಮಾಡಿದ್ವಿ. ನಾನು ಅದನ್ನ 1 ಅಕ್ಷರದಲ್ಲಿ 2 ಅಕ್ಷರದಲ್ಲಿ ಹೇಳೋದಕ್ಕಾಗಲ್ಲ. ನಿಮ್ಗೊಂದು ಟ್ರೈಲರ್ ಟೀಸರ್ ನೋಡಿದಾಗ ಅದು ಗೊತ್ತಾಗುತ್ತೆ. ಒಂದು ಸಿನಿಮಾ ಇರ್ಬೋದು, ಮೇಕಿಂಗ್ ಇರ್ಬೋದು, ನಮ್ದೇನಂತಂದ್ರೆ ಓವರ್ ಆಲ್ ಸಿನಿಮಾ ಇಷ್ಟು ದಿವಸ ಶೂಟಿಂಗ್ ಮುಗಿಯೋ ತನಕ ಪ್ಲಾನ್ ಅಂದ್ರೆ ಎವ್ರಿಥಿಂಗ್ ಪ್ಲಾನ್ ಅಲ್ಲೇ ಮಾಡಿದೀವಿ. ಒಂದು ಚೂರು ಕೂಡ ಹಿಂದೆ ಮುಂದೆ ಆಗಿಲ್ಲ. ಮೊನ್ನೆ ಒಂದು ಇವೆಂಟ್ ಮಾತ್ರ ಹಿಂದೆ ಮುಂದೆ ಆಯ್ತು. ಅದಕ್ಕೂ ಕೂಡ ಸುದೀಪ್ ಸಾರು ಒಂದು ವಿಡಿಯೋ ಮಾಡಿ ನಮ್ಮ ಖುಷಿಯಿಂದ ನಾವು ಕೇಳೇ ಇದ್ದಿರಲಿಲ್ಲ, ಅದನ್ನ ನೋಡಿ ತುಂಬಾ ಖುಷಿಯಿಂದ ವಿಡಿಯೋ ಮಾಡ್ಕೊಟ್ಟು ಕಳಿಸಿದ್ರು. ಅದನ್ನು ನೋಡಿದೆ. ಅದೊಂದು ಘಟನೆ ಮಾತ್ರ ಸ್ವಲ್ಪ ಅವ್ರ ಆರೋಗ್ಯದ ಕಾರಣದಿಂದ ಹಿಂದೆ ಮುಂದೆ ಆಯ್ತು. ಇಡೀ ಸಿನಿಮಾ ನಾವು ಅನ್ಕೊಂಡು ಪ್ಲಾನ್ ಅಲ್ಲೇ ಮಾಡಿದ್ವಿ. ಪಬ್ಲಿಸಿಟಿ ಯಾವಾಗಿಂದ ಮಾಡೋದು ಅಂತ ಇತ್ತು. ನಾವು ಮುಂಚೆ ನಮ್ಮ ಡೈರೆಕ್ಟರ್, ನಮ್ಮ ತಮ್ಮ ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ, ನೀವು ನಾವೇನ್ ಹೇಳ್ತೀವಿ ಎಲ್ಲ ಚರ್ಚೆ ಮಾಡ್ಕೊಳ್ಳೋಣ, ನಿಮ್ ಪಾಡಿ ನೀವು ಮಾಡ್ತಾ ಹೋಗಿ, ಏನ್ ಬೇಕಾದ್ರೂ ಬರಲಿ. ಇಡೀ ಸಿನಿಮಾದಲ್ಲಿ ನಮ್ಮ ಎಡಿಟರ್ ಇದೆಲ್ಲರಿಗೂ ಗೊತ್ತಿದೆ, ನಮ್ಮ ಕೋ ಡೈರೆಕ್ಟರ್ ಪ್ರತಿಯೊಬ್ಬರು, ನಮ್ಮ ಡೈರೆಕ್ಟರ್ ಯಾವ ಹೇಳ್ತಿದೆ, ಎಲ್ಲರೂ ಐಡಿಯಾ ಕೊಡಿ, ಎಲ್ಲರೂ ಏನ್ ಬೇಕಾದ್ರೂ ಹೇಳಿ, ಎಲ್ಲರೂ ಮಾಡೋಣ. ಆದ್ರೆ ನಿರ್ಧಾರ ಮಾತ್ರ ನಾನೇ ಖಂಡಿತವಾಗೂ ಮಾಡ್ತೀನಿ. ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ. ಯಾಕೆ ಅಂತಂದ್ರೆ ನಾನು ಪದೇ ಪದೇ ಸೋಲಕ್ ರೆಡಿ ಇಲ್ಲ. ಸೋತರು ಕೂಡ ಒಂದು ಪಕ್ಷ ನನ್ನ ನಿರ್ಧಾರದಿಂದನೇ ಸೋತೆ ಅನ್ನೋದು ನನಗಾಗಬೇಕು. ಬೇರೆಯವ್ರ ನಿರ್ಧಾರದಿಂದ ಸೋತೆ ಅನ್ನೋದು ಆಗದ್ ಬೇಡ. ನಿಮ್ ಯಾರು ನಾಳೆ ನಾವು ಬ್ಲೇಮ್ ಮಾಡಕ್ ರೆಡಿ ಇಲ್ಲ. ಹಾಗಾಗಿ ಆ ತರದ್ದೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಯಾಕೆ ಮಾತು ಹೇಳಿದೆ ಅಂದ್ರೆ, ಶಿವರಾಮ್ ಕಾರಂತ್ ಹತ್ರ ಒಬ್ರು ಬಂದು ಕೇಳಿದ್ರಂತೆ, ನಿಮ್ಮ ಆತ್ಮಚರಿತ್ರೆ ಬರೀತೀನಿ ಅಂತ. ಅವಾಗ ಶಿವರಾಮ್ ಕಾರಂತ್ ಹೇಳಿದ್ರಂತೆ, ಮಹಾರಾಯ ನೀನ್ ನನ್ ಕೊಲೆ ಮಾಡಕ್ ಬೇಡ, ನಾನೇ ನೇಣ್ ಹಾಕ್ತೀನಿ ಬೇಕಾರೆ, ದಯವಿಟ್ಟು ಸುಮ್ಮನೆ ಇರುತ್ತೆ. ಅದೇ ತರ ನಾವು ಈಗ ಸಿನಿಮಾ ಮಾಡ್ತಾ ಇದೀವಿ. ನಾಳೆ ಏನಾಗುತ್ತೆ ಗೊತ್ತಾ, ಸಿನಿಮಾ ಚೆನ್ನಾಗಾದಾಗ ಎಲ್ಲರಿಗೂ ಕೂಡ ಖುಷಿ. ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ನಾವು ಅವ್ರ ಮೇಲೆ ಹೇಳೋದು, ಇವ್ರು ಅವ್ರ ಮೇಲೆ ಹೇಳೋದು, ಆ ತರ ಆಗೋದು ಬೇಡ. ಹಾಗಾಗಿ ಎಲ್ಲರೂ ಒಂದು ತಂಡ ಕೂತು ಒಂದು ಪ್ರಿಪರೇಷನ್ ಬಗ್ಗೆ ಮಾತಾಡಿ ಸಂಪೂರ್ಣವಾಗಿ ಮಾಡಿದ್ವಿ. ಪಬ್ಲಿಸಿಟಿ ಹಂತಕ್ಕೆ ಬಂದಾಗ ನಾನು ಅವಾಗಲೇ ಹೇಳಿದ್ದೆ ಅವರಿಗೆ, ಡೈರೆಕ್ಟ್ರೆ ನಮ್ಮ ಕ್ಯಾಮರಾಮನ್ ಹೇಳ್ತಾ ಇದ್ರು, ಸರ್ ಪಬ್ಲಿಸಿಟಿ ಶುರು ಮಾಡ್ಬಿಡಿ ಸರ್, ಲೇಟ್ ಆಯ್ತು ಅಂತ ಹೇಳಿದ್ರೇನ್ರಿ. ನಾನು ಅವಾಗ ಹೇಳಿದೆ, ನಾನು ಪಬ್ಲಿಸಿಟಿ ಮಾಡೋ ಅಂಥದ್ದು ಪ್ಲಾನ್ ಕರೆಕ್ಟ್ ಆಗಿದೆ. ಇಲ್ಲಿ ಹೆಚ್ಚು ಕಡಿಮೆ ಎಲ್ಲವೂ ನಮ್ಮ ಹೆಗ್ಲು ಮೇಲೆ ಹಾಕೊಂಡು ಹೊರಡ್ತಾ ಇದೀವಿ. ಶೂಟಿಂಗ್ ಅನ್ನೋದು ಸಂಪೂರ್ಣ ಆದ್ಮೇಲೆ ನಾವು ಪಬ್ಲಿಸಿಟಿ ಕಡೆ ಹೊರಡೋಣ, ಪೋಸ್ಟ್ ಪ್ರೊಡಕ್ಷನ್ ಅರ್ಧ ಆಗ ಆ ತರನೇ ಒಂದೊಂದೇ ಪ್ಲಾನ್ ಮಾಡ್ಕೊಂಡು ನೀಟಾಗಿ ಬಂದು ಇವತ್ತು ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇದ್ರೆ ಖಂಡಿತವಾಗೂ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ. ನಾನು ಯಾವುದೇ ರೀತಿಯ ದೊಡ್ಡ ಬ್ಯಾಕ್ ಗ್ರೌಂಡ್ ಇರೋರಲ್ಲ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ನನ್ನಲ್ಲಿ ಒಂದು ಹಠ ಇದೆ ಯಾವಾಗಲೂ ನನ್ನ ಜೀವನದಲ್ಲಿ. ನಾನು ಯಾರಿಗಾರು ಏನಾದ್ರು ಕೊಡ್ತೀನಿ ಅಂತ ಅಂದ್ರೆ ಅದು ಎಷ್ಟೇ ಕಷ್ಟ ಆಗಲಿ ನಾನು ಅದನ್ನು ಮಾಡ್ಬೇಕು. ಒಂದು ವಿಚಾರಕ್ಕೆ ನಾನು ಕಮಿಟ್ ಆದೆ ಅಂತಂದ್ರೆ ನನ್ನ ಹತ್ರ ಇದೆಯೋ ಇಲ್ಲೋ ಇನ್ನೊಬ್ರ ಮೇಲೆ ಹೊರಲ್ಲ. ನಾನು ನಿಮ್ನ ಒಬ್ಬರೇ ಬಿಟ್ಟೆ ಆಗುತ್ತೆ, ನಿನ್ನ ಯಾರನ್ನ ಉದ್ಧಾರ ಮಾಡ್ತೀನಿ. ನಾನು ಈ ಸಿನಿಮಾ ಮಾಡ್ತಿರೋದು ನನ್ನ ಉದ್ಧಾರಕ್ಕೆ ಮಾಡ್ತಿರೋದು. ಫಸ್ಟ್ ನಾನು ಉದ್ಧಾರ ಆಗಬೇಕು, ನಾನು ದೊಡ್ಡ ಹೆಸರು ಮಾಡ್ಬೇಕು ಅನ್ನೋ ಒಂದು ಸ್ವಾರ್ಥದಿಂದನೇ ಸಿನಿಮಾ ಮಾಡೋದು. ನಾನು ಅವ್ರಿಗೆ ಮಾಡ್ತಿದ್ದೀನಿ, ಇವ್ರಿಗೆ ಮಾಡ್ತಿದ್ದೀನಿ, ಅದೆಲ್ಲ ಆಮೇಲೆ ಅವರೆಲ್ಲ ಬಂದು ಸೇರಿದಂಥವ್ರು. ಹಾಗಾಗಿ ಈ ಒಂದು ಸಿನಿಮಾನ ತುಂಬಾ ಶ್ರದ್ಧೆಯಿಂದ ಮಾಡಿದ್ದೀನಿ. ನನಗೆ ಈ ಸಿನಿಮಾ ಸೋತೋದ್ರೆ ನನಗೆ ದೊಡ್ಡ ಸುಧಾರಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ನಾನು ಅವತ್ತೂ ಈ ಮಾತು ಹೇಳಿದೆ, ಸೋತು ಹೋಗ್ಬಿಟ್ಕೊಳ್ಳಿ ಏನೋ ದೊಡ್ಡ ಇದಾಗಿ ಹೋಗ್ಬಿಡುತ್ತೆ ಅಂತಲ್ಲ, ಬಟ್ ಇಷ್ಟು ಪ್ರಯತ್ನ, ಇಷ್ಟು ವರ್ಷದ ಶ್ರಮ. ನಾನು ಈಗಲೂ ಈ ಸಿನಿಮಾ ಮಾಡಿರೋದು, ಸಿನಿಮಾ ರಂಗಕ್ಕೆ ಬಂದು ಸುಮಾರು ವರ್ಷ ಆಯ್ತು. ಸೋತು ವಾಪಸ್ ಹೋದೆ ಅಂತ ಆಗ್ಬಾರ್ದು ನನಗೆ. ಈ ಸಿನಿಮಾ ಗೆದ್ದು ನಾನು ಹೋದೆ, ಬೇಕಾದ್ರೆ ನಾನು ವಾಪಸ್ ಮಾಡದೆ ಇದ್ಬಿಟ್ಟು ಕೂಡ ಒಂದು ಸಿನಿಮಾ ಗೆದ್ದಿದ್ದೆ, ನಾನು ಸಿನಿಮಾ ಬೇಡ ಅಂತ ನಾನು ಎನಿಸಿದೀನಿ ಅಂತ. ಬಟ್ ಸೋತ್ ಹೋದೆ ಅಂದ್ರೆ ನಾನು ಸಾಯತ್ ಅನ್ಕೋದು ಕಾಡುತ್ತೆ. ಅಷ್ಟು ವರ್ಷ ಪ್ರಯತ್ನ ಮಾಡಿದೆ, ಎಂತದ ಮಾಡಿದೆ ನೀನಲ್ಲಿ ಅನ್ನೋ ತರ ನನಗೆ ನನ್ನ ಆತ್ಮವಿಶ್ವಾಸಕ್ಕೆ ಇರ್ಕಂಗಾಗುತ್ತೆ. ಹಾಗಾಗದ್ ಬೇಡ ಅಂತ ಕೊನೆ ಪಕ್ಷ ಜೀವನದ ಕೊನೆ ಕಾಲದಲ್ಲಿ ನಾನು ಜೀವನದಲ್ಲಿ ಭಾರಿ ಪ್ರಯತ್ನ ಮಾಡಿದ್ದೆ, ನಾನು ಹಣೆ ಬರಸ ಇಲ್ಲ, ನಾನು ಏನ್ ಮಾಡ್ಲಿ ಅನ್ನೋದು ನನಗೆ ನಾನಾದ್ರೂ ಸಮಾಧಾನ ಹೇಳ್ಕೋಬಹುದು. ಆ ಸಮಾಧಾನ ಈ ಸಿನಿಮಾ ಆಗಲ್ಲ. ಇದು ಖಂಡಿತವಾಗೂ ಹೇಳ್ತೀರಣ್ಣ, ನಾನು ನಿಮಗೆ ಹೇಳಿದ್ರೆ ಉತ್ಪ್ರೇಕ್ಷೆ ಅನಿಸ್ಬೋದು. ಖಂಡಿತವಾಗೂ ನಿಮ್ಮ ಸಹಕಾರ ಹೊಂದಿದ್ದು, ಈ ಜನತೆ ಆಶೀರ್ವಾದ ಇದ್ರೆ ಒನ್ ಆಫ್ ದಿ ಮೆಗಾ ಹಿಟ್ ಸಿನಿಮಾ ಇದಾಗುತ್ತೆ. ನಾನು ಸುಮ್ಮನೆ ಹೇಳಲ್ಲ, ನಾನು ಹೇಳಿದ್ನಲ್ಲ ಜೀವನದ ಅನುಭವ ಇದೆ. ನಾನು ಸೋಲಿಗೂ ಹೆದರಲ್ಲ, ಸುಮಾರು ನೋಡ್ಬಿಟ್ಟಿದ್ದೀನಿ ನಾನು ಜೀವನದಲ್ಲಿ. ನನಗೆ ಯಾವ ಸೋಲು ದೊಡ್ಡದಲ್ಲ. ನಾನು ಎಂತೆಂತ ಸೋಲು ನೋಡಿದ್ದೀನಿ ಅಂತಂದ್ರೆ ಲಕ್ಷ ಲಕ್ಷ ಕೋಟಿ ಗಟ್ಟಲೆ ಕಳ್ಕೊಂಡಿದ್ದೀನಿ. ನಾನು ಹತ್ರ ಕೋಟಿ ಇತ್ತು ಕಳ್ಕೊಂಡಿಲ್ಲ, 10 ರೂಪಾಯಿ ಇತ್ತು ನಾನು ಲಕ್ಷ ಗಟ್ಟಲೆ ಕಳ್ಕೊಂಡಿದ್ದೀನಿ. ಗೊತ್ತಾಯ್ತಾನ? ಯಾಕಂದ್ರೆ ಕೋಟಿ ಇತ್ತು ಕೋಟಿ ಕಳ್ಕೊಳ್ಳೋದು ದೊಡ್ಡದಲ್ಲ, ಸಾಲ ತೀರಿಸಬಹುದು ಅಂತ ಧೈರ್ಯ ಇರುತ್ತೆ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇಟ್ಕೊಂಡು 1 ಕೋಟಿ ರೂಪಾಯಿ ನಾನು ನಂಬಿ ಸಾಲ ಕೊಟ್ಟು ಅದನ್ನ ಕಳ್ಕೊಳ್ಳೋದಿದೆಯಲ್ಲ, ಆ ಥರದ್ದಾಗಿದೆ ಈ ಸಿನಿಮಾನು. ನಾ ಕಷ್ಟ ಇಷ್ಟ ಹೇಳಲ್ಲ, ಯಾಕಂತಂದ್ರೆ ಕಷ್ಟ ನಾವಾಗಲೇ ಹುಟ್ಟಲ್ಲ. ನಾನು ಸ್ವಾರ್ಥಕ್ಕೆ ಸಿನಿಮಾ ಮಾಡಿರೋದು. ನಾನೇನಕ್ಕೆ ನಿಮ್ಮ ಹತ್ರ ಯಾರ ಹತ್ರ ನಾನು ಕಷ್ಟ ಹೇಳ, ಆ ಕಷ್ಟದಲ್ಲಿ ಸಿನಿಮಾ ಮಾಡಿದೆ, ಹೋರಾಟದಲ್ಲಿ ಮಾಡ್ಬಿಟ್ಟೆ,
ದಯವಿಟ್ಟು ಇಳ್ಕೊಳ್ಳಿ. ಅದು ಯಾವುದೂ ಇಲ್ಲ, ಓಡಾಟ ಎಲ್ಲವೂ ಫೀಲ್ಡಲ್ಲಿ ಇದೆ, ಈ ರಂಗದಲ್ಲಿ ಜಾಸ್ತಿ ಇದೆ. ಕಾರಣ ಎಷ್ಟು, ಇದರಲ್ಲಿ ಗೆಲುವಿನ ರೇಷಿಯೋ ಇದೆಯಲ್ಲ ಅದು ತುಂಬಾ ದೊಡ್ಡದು, ಆ ವೈಡ್ನೆಸ್. ಹಾಗಾಗಿ ಅಷ್ಟು ಇದಕ್ಕೆ ಬೇಕು, ಏನು ಶ್ರಮನೂ ಬೇಕು, ಸೋಲು ಅಷ್ಟು ಪರ್ಸೆಂಟೇಜ್ ಬೇಕು ಇದಕ್ಕೆ. ನೋ ಪ್ರಾಬ್ಲಮ್. ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಖಂಡಿತವಾಗೂ ಮಾಡಿ. ಈ ಸಿನಿಮಾ ಖಂಡಿತ ಚೆನ್ನಾಗಾಗುತ್ತೆ. ಈ ಸಿನಿಮಾದ ಇನ್ನೊಂದು ನೋಡ್ಬೇಕು, ಈ ಸಿನಿಮಾ ನಾವು ಯಾರಿಗೂ ಜಾಸ್ತಿ ತೋರಿಸಿಲ್ಲ. ನಮ್ಮ ಹೇಳಿದ್ರಲ್ಲ, ಪ್ರಮೋದ್ ಮರವಂತ ಒಬ್ರು ನೋಡಿದ್ರು, ದಿನಕರ್ ತೂಗ್ದೀಪ್ ಅವರು ಈ ಸಿನಿಮಾನ ನಾನು ಯಾಕೆಂದ್ರೆ ತುಂಬಾ ವರ್ಷದಿಂದ ಸ್ನೇಹಿತರು ಅವ್ರು ಇವತ್ತು ಬರ್ಬೇಕಿತ್ತು, ಅವ್ರದ್ದು ಯಾವ್ದೋ ಸ್ಕ್ರಿಪ್ಟ್ ವರ್ಕ್ ಮೇಲೆ ಆಚೆ ಹೋಗಿದ್ದಾರೆ. ಅವ್ರನ್ನ ನಾವು ಕರ್ಸೋದಕ್ಕಿಂತ ಮುಂಚೆ ಎಡಿಟಿಂಗ್ ರೂಮಲ್ಲಿ ಇನ್ನೂ ಇದಾಗಿದ್ದಿಲ್ಲ, ಏನ್ ನಿಮ್ಗೆ ಫ್ರೀ ರೆಕಾರ್ಡಿಂಗ್ ಆಗಿರ್ಲಿ. ಈಗ ಹೇಳ್ತಾರೆ ನಾನು 3 ತಿಂಗಳ ಕಥೆ ಇದು. ಅವ್ರನ್ನ ಕರೆದೆ, ದಿನಕರ್ ಬಂದ್ರಿ ಒಂದು ಸಿನಿಮಾ ನೋಡಿ ಏನ್ ಅನ್ಸುತ್ತೆ ಅಂತ. ನಾನು ಕಲಿಯೋಷ್ಟೊತ್ತಿಗೆ ಯೋಚನೆ ಮಾಡ್ಕರ್ದೆ, ಯಾಕೆಂತಂದ್ರೆ ಒಂದು ಪಕ್ಷ ಚೆನ್ನಾಗಿದೆ ಅಂತಂದ್ರೆ ಈ ಮನುಷ್ಯ ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂತಂದ್ರೆ ಮಕ್ಕದ ಮೇಲೆ ಹೊಡೆದಂಗೆ ನಿಮ್ಗೆ ಅಂತ ಕರಿಬೇಕಿತ್ತು, ಆಲ್ರೆಡಿ ಸೋತಿ ಸಾಕಾಗಲ್ವಾ ಅಂತ ಹೇಳಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳೋವರು. ಹೊರಗಡೆನೂ ಕೂಡ ಟಾಕ್ ಆಗೋಗುತ್ತೆ, ಏನ್ ಮಾಡೋದು ಅಂತ ಹೇಳಿ ಆಗ್ಲಿ ಏನೋ ಒಂದು ದೈವದ ಮೇಲೆ ಬಾರ ಕರೆಸ್ದೆ. ಬಂದ್ರು, ಸಿನಿಮಾ ನೋಡಿದ್ರು. ನೀವು ನಂಬಲ್ಲ, ದಿನಕರ್ ಅವರು ಹೊಗಳೋದು ತುಂಬಾ ಕಡಿಮೆ. ಸತ್ವಾಗ್ಲೂ ನಿಮ್ಗೆಲ್ಲರಿಗೂ ಗೊತ್ತಿದೆ, ದಿನಕರ್ ಯಾರನ್ನೂ ಹೊಗಳಲ್ಲ, ಏನಾದ್ರು ಮಕ್ಕದ ಮೇಲೆ ಹೊಡೆದಂಗೆ ಹೇಳೋದು. ಅವರಲ್ಲಿ ಒಂದು ಗುಣ, ಯಾರಿಗೂ ಅನ್ಯಾಯ ಮಾಡ್ಬೇಕು, ಮೋಸ ಮಾಡ್ಬೇಕು ಅನ್ನೋದಿರಲ್ಲ. ಯಾರನ್ನೂ ಹೋಗ್ಲಿ ಅವರಿಂದ ಏನೋ ಆಗ್ಬೇಕು ಅನ್ನೋದು ಅವ್ರಿಗಿರಲ್ಲ. ಹಾಗಾಗಿ ನೋಡಿದ್ರು, ನೀವು ನಮ್ಮಲ್ಲಿ ಒಂದು 200 ಜನಕ್ಕೆ ಹೆಚ್ಚು ಕಡಿಮೆ ಅವರು ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನ ತುಂಬಾ ಜನ ಕೇಳಿದ್ರು. ಅದು ಕೂಡ ನಮ್ಗೆ ತುಂಬಾ ದೊಡ್ಡ ಶಕ್ತಿ ಆಯ್ತು. ಲಾಸ್ಟ್ ಟೈಮ್ ಡಾಲಿ ಅವರು ಇರ್ಬೋದು, ಮೊನ್ನೆ ಸುದೀಪ್ ಸರ್ ಬೈಟ್ ಇರ್ಬೋದು, ಎಲ್ಲ ಅವರೇ ಮಾಡಿಸ್ಕೊಟ್ಟಿರೋಂಥದ್ದು. ಯಾಕಂದ್ರೆ ಇದೊಂದು ಸಣ್ಣ ಎಕ್ಸ್ಟ್ರಾ ಪುಷ್ ಇಲ್ಲದೆ ನಾವೇನು ಮಾಡೋದಕ್ಕಾಗಲ್ಲ. ಅದಾದ ನಂತರ ಈ ಸಿನಿಮಾನ ಜಯಣ್ಣ ಫಿಲ್ಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಜಯಣ್ಣ ಅವರು ಹೇಗೆ ಅಂತಂದ್ರೆ ಸುಮ್ಮನೆ ಯಾವ್ದಾದ್ರು ಸಿನಿಮಾ ಬಂದಿದ್ದೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಲ್ಲ, ಅವ್ರಿಗೂ ಕೂಡ ಒಂದು ಅನ್ಸ್ಬೇಕು. ಅದು ಕೂಡ ದಿನಕರ್ ಅವ್ರು ಕರ್ಕೊಂಡ್ರು. ಅವ್ರಿಗೂ ಎಲ್ಲಿ ತನಕ ಕಾನ್ಫಿಡೆಂಟ್ ಇದೆ ಅಂದ್ರೆ ನೀವು ನಂಬಲ್ಲ, ಗಾಂಧಿನಗರದ ಒಂದು ಮುಖ್ಯ ಚಿತ್ರಮಂದಿರ, ನಾನು ಹೆಸರು ಆಮೇಲೆ ಹೇಳ್ತೀನಿ, ಅವರಾಗೆ ನಮ್ ಜಯಣ್ಣ ಹೇಳಿದ್ರು ಮೊನ್ನೆ ಫೋನ್ ಮಾಡಿ, ಗೌರಿ ನಿಮ್ಗೆ ಸಿನಿಮಾನೇ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು, ಹಾಗಾಗಿ ನೀನ್ ಖಂಡಿತ ಇದೊಂದು ವಿಚಾರ ಖುಷಿ ಪಡಬಹುದು. ಅಂದ್ರೆ ನಾನೇನೋ ದೊಡ್ಡ ಗೆಲುವಾಯ್ತು ಅಂತ ಹೇಳ್ತಾ ಇಲ್ಲ, ನಮ್ಮೆಲ್ಲರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಿದೆ ಅನ್ನೋದಷ್ಟೇ ಖುಷಿನ ಹೇಳ್ತಾ ಇರೋದು. ಹಾಗಾಗಿ ಉಳಿದವ್ರ ಬಗ್ಗೆ ಮಾತಾಡಲ್ಲ, ನಮ್ಮ ತಂಡ ತುಂಬಾ ದೊಡ್ಡದಿದೆ. ಈಗ ಏನ್ ಗೊತ್ತಾ, ನಮ್ಮ ಟೆಕ್ನಿಷಿಯನ್ ಬಗ್ಗೆ, ಆರ್ಟಿಸ್ಟ್ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಹೋಗೋ ಸ್ಟೇಜ್ ಇದಲ್ಲ, ಅದಕ್ಕೊಂದು ಸ್ಟೇಜ್ ಇದೆ. ಸಿನಿಮಾ ಗೆದ್ರೆ ಖಂಡಿತ ಎಲ್ಲರ ಬಗ್ಗೆ ಮಾತಾಡ್ತೀನಿ. ಈಗ ನನ್ನ ಬಗ್ಗೆ, ನಮ್ಮ ಸಿನಿಮಾದ ಬಗ್ಗೆ ಅದರದ್ದೇನಿದೆ ಅಂತ ಹೇಳಿದೀನಿ. ಮಾರ್ಚ್ 15 ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಖಂಡಿತವಾಗೂ ಸಕ್ಸಸ್ ಆಗಿ ನಿಮ್ಮ ಮುಂದೆ ನಿಲ್ಲುವಂತ ಪ್ರಯತ್ನ ನಮ್ಮ ತಂಡ ಮಾಡ್ತೀವಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಅಣ್ಣ, ಆಡಿಯೋ ರೈಟ್ಸ್ ಬಿಟ್ಟು ಬೇರೆ ಯಾವುದು ಕೊಟ್ಟಿಲ್ಲ. ನಾನು ಹೇಳಿದ್ನಲ್ಲ, ನಮ್ ದಿನಕರ್ ಹೇಳಿದ್ರೆ ನಿಮ್ಗೆ ಭಯಂಕರ ಒಂಥರ ಒಂದೊಂದ್ಸರಿ ತುಂಬಾ ದುರಂಕಾರ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಹಿಂಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಅನ್ಕೊಳ್ತೀರಿ ಅಂತ. ನಾನು ಹಿಂಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂದ್ರೆ ಏನು ಆಗಕ್ ಆಗ್ತಿದ್ದಿಲ್ಲ, ಹಂಗಿದ್ರೇನೆ ಕರೆಕ್ಟ್ ಆಗಿದ್ದೀನಿ ಅನ್ಸುತ್ತೆ. ಯಾಕೆಂದ್ರೆ ಈ ಟಿವಿ ರೈಟ್ಸ್ OTT ಎಲ್ಲ ಕೇಳಿದ್ರಲ್ಲಣ್ಣ, ಫೋನ್ ಬಂದಿದೆ. ಯಾರಿಗೂ ಫೋನ್ ಬರಲ್ಲ ಅಂತ ನನಗೆ ಫೋನ್ ಬಂದಿದೆ. ಅದು ಎಲ್ಲಿ ನಾನು ಏನ್ ಖರ್ಚು ಮಾಡಿರ್ತೀನಲ್ಲ ಅದಕ್ಕೆ 20%ಗೂ ವ್ಯಾಲ್ಯೂ ಇಲ್ದಿರೋ ಅಂತ ಬಂದ್ರೆ ನಾನು ಏನ್ ಮಾಡ್ಬೇಕು? ನಂದು ಒಂದೇ ನಿರ್ಧಾರ, ಬಂದ್ರೆ ಕೋಟಿ ಗಟ್ಟಲೆ ಬರ್ಬೇಕು. ಸಿನಿಮಾ ಮಾಡಿರೋ ಬಡ್ಡಿ ವ್ಯವಹಾರ ಅಲ್ಲ, 100 ರೂಪಾಯಿ 10 ರೂಪಾಯಿ ಬರಲಿ ಅಂತಲ್ಲ, ಬಂದ್ರೆ ಕೋಟಿನೇ ಬರ್ಬೇಕು, ಹೋದ್ರೆ ಕೋಟಿನೇ ಹೋಗ್ಬೇಕು. ಯಾಕಂದ್ರೆ ಅದ್ಯಾವುದೋ 30 ಲಕ್ಷ 20 ಲಕ್ಷ ಬಂದು ನನ್ನ ಏನ್ ದೊಡ್ಡ ಬದಲಾವಣೆ ಮಾಡಲ್ಲ. ಸಾಲಗಾರರಲ್ಲಿ 1 ತಿಂಗಳು ನಾನು ಒಂಚೂರು ತಲುಪಿಸಿ ಕಡಿಮೆ ಮಾಡೋದ್ಬಿಟ್ರೆ ಇನ್ನೇನು ವರ್ಷಗಟ್ಟಲೆ ಸಾಲಗಾರನ ಹಿಂದೇನು ಕಡಿಮೆ ಮಾಡಲ್ಲ. ಹಾಗಾಗಿ ಅದನ್ನ ಕೇಳಿದ್ದೌದು, ದೊಡ್ಡ ಒಂದು ಜಿ ಮತ್ತೆ ಆ ತರದೊಂದು ಸಂಸ್ಥೆಯಿಂದ ಯಾರೋ ಎಲ್ಲ ಫೋನ್ ಮಾಡಿದ್ರು, ನೇರವಾಗಲ್ಲ. ಆಮೇಲೆ ಬಾಂಬೆಯಿಂದ ಫೋನ್ ಮಾಡಿದ್ರು, ಸಿನಿಮಾ ಭಾರಿ ಸದ್ದು ಮಾಡ್ತಿದ್ವಿ ಅಂತಂದ್ರಿ, ಖಂಡಿತವಾಗೂ ನಿಮ್ದು ತಗೊಳ್ತಿದೀವಿ, ಎಷ್ಟೇ ತಗೊಳ್ತಿದೀವಿ. ಇನ್ನೊಂದು ರೇಟು ಎಲ್ಲಿಗೆ ಅಂತ ಬಂದ್ರೆ ಅದನ್ನ ಕರೆಕ್ಟ್ ಆಗಿ ನಾವು ನೀವು ಎಲ್ಲ ಒಂದು 2 ಪಾರ್ಟಿ ಮಾಡಿದ್ರೆ ಡಬಲ್ ಅಷ್ಟೇ ಒಂದು ರೇಟ್. ಅಣ್ಣ, ನಾನೇ ಸಿನಿಮಾದ ಡೈರೆಕ್ಟರ್, ಸ್ಕ್ರೀನ್ ಪ್ಲೇ. ಅಣ್ಣ ನೋಡಿದ್ದಾರೆ, ನಮ್ಮ ಪ್ರಮೋದ್ ಬರುವಂತ ಅವ್ರು ನೋಡಿದ್ದಾರೆ. ಅಣ್ಣ, ಬೇರೆಯವ್ರು ನೋಡಿ ಹೇಳೋದಕ್ಕಿಂತನೂ ನಾನೇ ಹೇಳಿದ್ನಲ್ಲ, ನಾನು ಚೆನ್ನಾಗಿಲ್ಲ ಅಂದ್ರೆ ನಾನು ಇಲ್ಲೇ ಹೇಳ್ಬಿಡ್ತಿದ್ದೆ. ನನಗೆ ಒಂದು ಸಮಾಧಾನ ಆಗೋಗಿದೆ. ನಾನು ಹೇಳಿದ್ನಲ್ಲ, ಸಿನಿಮಾ ದೊಡ್ಡ ಸಕ್ಸಸ್ ಆದ್ರೂ ಕೂಡ ನಮ್ಮ ಟೀಮಿಗೆ ಹೇಳಿದ್ದೀನಿ, ಎಲ್ಲರಿಗೂ ಆ ಕ್ರೆಡಿಟ್ ಆಗುತ್ತೆ. ಸೋಲ್ ಆಯ್ತಾ, 85% ಸೋಲ್ ನಾನೇ ಒಪ್ಕೊಳ್ತೀನಿ. ಯಾಕೆ ಅಂತಂದ್ರೆ ನಾನು ಕೂಡ ಸುಮಾರಷ್ಟು ನಿರ್ಧಾರ ಮಾಡಿದ್ದೀನಿ. ಇದನ್ನ ಯಾರು ಕೂಡ ಹೇಳಲ್ಲ ಅನ್ಕೊಳ್ತೀನಿ. ಇವತ್ತೇ ನಾನು ಹೇಳೋಗ್ತಾ ಇದ್ದೀನಿ, ಸಿನಿಮಾ ಖಂಡಿತವಾಗೂ ಚೆನ್ನಾಗಿದೆ, ಖಂಡಿತವಾಗೂ ಚೆನ್ನಾಗಿ. ನೀವು ಹೇಗೆ ಅಂತಂದ್ರೆ ಒಂದು ಸೂಕ್ಷ್ಮಕ್ಕೆ ನೀವು ಖಂಡಿತವಾಗೂ ಸಿನಿಮಾ ಚೆನ್ನಾಗಾದ್ರೆ ಎಲ್ಲರಿಗೂ ಕೂಡ ಹಂಗಂತ ತುಂಬಾ ಕಮರ್ಷಿಯಲ್ ಸಿನಿಮಾ. ಇನ್ ಕೆಲವರು ಅನ್ಕೊಂಡಿದ್ದಾರೆ, ಅದು ನಿಮ್ಮ ಪಾರ್ಟಿಗಳು ಕೆರೆಬೇಟೆ ಸಿನಿಮಾ ಅಂತ ಅನ್ಕೊಂಡು ಬರೀ ಮಲ್ನಾಡ್ ರೀಜನ್, ಮಲ್ನಾಡು ಅಲ್ಲ ಅಣ್ಣ, ಮಲ್ನಾಡಲ್ಲಿ ನಡೆಯುವಂತ ಘಟನೆಯನ್ನ ನಾವು ಆ ಭಾಷೆಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಇದು ಕೂಡ ಸಂಬಂಧ ಇರುವಂತಹ ಕತೆ. ನೀವೇನಂತಂದ್ರೆ ಯಾವುದೋ ಒಂದು ಊರಲ್ಲಿ, ನಮ್ಮ ಶಿವಮೊಗ್ಗದಲ್ಲಿ ಏನಾದ್ರು ಒಂದು ಘಟನೆ ಆದ್ರೆ ಇಡೀ ಕರ್ನಾಟಕಕ್ಕೆ ನೀವು ಬಿತ್ತರಿಸ್ತಿರೋ, ಅದೇ ತರ ನಮ್ಮ ಸಿನಿಮಾದ ಕತೆ ಅಲ್ಲಿ ಶುರುವಾಗುತ್ತೆ, ಅಲ್ಲಿ ನಡೆಯುತ್ತೆ.
ಅದು ಎಲ್ಲರ ಮನಸ್ಸು, ಎಲ್ಲರ ಭಾವನೆ, ಎಲ್ಲರ ಹೋರಾಟ, ಕಿಚ್ಚು, ಆಸೆ, ಆಕಾಂಕ್ಷೆ ಪ್ರತಿಯೊಬ್ಬ ವ್ಯಕ್ತಿ ಇರುತ್ತಲ್ಲ, ಅದೆಲ್ಲರೂ ಕೂಡ ಆ ಸಿನಿಮಾ ಬಂದಿದೆ. ಹಾಗಾಗಿ ಕೆರೆಬೇಟೆ ಅಂದ್ಕೂಡಲೇ ಮಲೆನಾಡು ಭಾಗದವ್ರಿಗೆ ಮಾತ್ರ ಅಂತ ಅಲ್ಲವೇ ಅಲ್ಲ, ಕೆರೆಬೇಟೆ ನಡೆಯೋದು ಮಲೆನಾಡು ಭಾಗದಲ್ಲಿ. ಆದರೆ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಹೋರಾಟ, ಕಿಚ್ಚು, ಧೈರ್ಯ, ಏನೋ ಒಂದು ಮಾಡಬೇಕು ಅನ್ನೋದು, ಅಥವಾ ಆ ಬಡತನ, ಅಥವಾ ಅಲ್ಲಿರುವಂತಹ ಪಾತ್ರಗಳು ಎಲ್ಲರಲ್ಲೂ ಇರುವಂತದ್ದು, ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು. ಹಾಗಾಗಿ ಎಲ್ಲ ಕಡೆಗೂ ಸಲ್ಲುವಂತ ಸಿನಿಮಾ. ನೀವು ನಂಬಲ್ಲ, ನಮ್ದು ಟ್ಯಾಬ್ಲೋ ಗಾಡಿ ಎಲ್ಲ ರಾಜ್ಯದ ಎಲ್ಲಾ ಕಡೆಗೂ ಓಡಾಡ್ತಿದೆ. ನಮ್ಮ ಮಲೆನಾಡು ಭಾಗದಕ್ಕಿಂತ ರಾಯಚೂರು ಆ ಭಾಗದಲ್ಲಿ ನಮ್ಮ ಹುಡುಗರು ಹೋಗ ಫೋನ್ ಮಾಡ್ತಾರೆ, ಏನ್ ನಮ್ಮ ಸಿನಿಮಾದ ಡೈಲಾಗ್ ಇದೆಯಲ್ಲ, ನಾಚಿಕೆ ಎಲ್ಲಿ ಸಿಕ್ತಿದೆ ಹುಡ್ಕೆಂಬರಂಬ ಅನ್ನೋದಲ್ಲ. ತುಂಬಾ ಇಷ್ಟಪಟ್ಟು ಆ ಕಡೆಯವರೇ ತುಂಬಾ ಆ ಸಿನಿಮಾನ ಕಾಯ್ತಾ ಇದೀವಿ ಅಣ್ಣ, ಈ ಸಿನಿಮಾ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಅರ್ಥ ಅದು ಎಲ್ಲರಿಗೂ ಕನೆಕ್ಟ್ ಆಗಿದೆ ಅನ್ನೋ ಒಂದು ಖುಷಿ. ಹಾ, ಥ್ಯಾಂಕ್ ಯು. ಸೋಲುಗಳು ಅಣ್ಣ, ನಾನು ಸಿನಿಮಾ ಕಂಟೆಂಟ್ ಮೇಲೆ ಫಸ್ಟ್ ಧೈರ್ಯ ಮಾಡ್ಕೊಂಡು, ಇಲ್ಲಿ ಏನ್ ಗೊತ್ತಾ, ಇನ್ನೂ ಒಂದು ಥಿಯರಿ ಹೇಳ್ಬಿಡ್ತೀನಿ, ಅದು ಎಲ್ಲಾ ಫೀಲ್ಡಲ್ಲೂ ಅನ್ವಯ ಆಗಂಥದ್ದು. ಜಯಣ್ಣ ಕೂಡ ಅದೇ ಹೇಳಿದ್ರು, ಅಣ್ಣ ನನ್ನ ಸಿನಿಮಾ ನಿಲ್ಸ್ಬಿಡಿ, ಸಿನಿಮಾ ನಾ ಭಾರಿ ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ, ಇನ್ನೊಂದಾಗಿದೆ, ನನಗೆ ಒಂದು ವಾರ ಟೈಮ್ ಕೊಡಿ, ಎಂತದೂ ಆಗಲ್ಲ ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ಗೊತ್ತಿರುತ್ತದೆ. ಹೇಗೆ ಅಂತ, ನೀವು ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಅಂತಂದ್ರೆ ಅವರಾಗೆ ಥಿಯೇಟರ್ಗಳು ಅಲ್ಲಿಂದ ಈ ಸಿನಿಮಾ ನನಗೆ ಬೇಕು 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 ಅಂತ ಕೇಳಂಗಾದ್ರೆ ಮಾತ್ರ ಸಾಧ್ಯ ಅಣ್ಣ. ಯಾರು ಕೂಡ ನನ್ನ ಸಿನಿಮಾ, ನಾನು ಯಾರು ಮಾವನ ಮಗನೂ ಅಲ್ಲ, ಬಾಡಿಗೆ ಕಟ್ಟಿ ಯಾರು ನಿಲ್ಸಲ್ಲ. ಸಿನಿಮಾ ನಾನು ಚೆನ್ನಾಗಿದೆ, ಅವ್ರಿಗೆ ಲಾಭ ಆಗುತ್ತೆ ಥಿಯೇಟರ್ ಅವರಿಗೆ ಅಂತ ಅಂದ್ರೆ ಖಂಡಿತವಾಗೂ ನಿಲ್ಸ್ತಾರೆ. ನಾನು ಅದಕ್ಕೋಸ್ಕರ ಏನ್ ಗೊತ್ತಾ, ನಾವೆಲ್ಲರೂ ಕಂಟೆಂಟ್ ಮೇಲೆ ಏನ್ ವರ್ಕ್ ಮಾಡ್ಬೇಕು. ನೀವು ಸಾಂಗ್ ನೋಡಿದ್ರಿ, ನಿಮ್ಗೆ ಇಷ್ಟ ಜನಕ್ಕೆ ಇಷ್ಟ ಅಲ್ಲ, ಅದಾದ್ಮೇಲೆ ಟ್ರೈಲರ್ ನೋಡಿದ್ರಿ, ಅದಕ್ಕೂ ಮುಂಚೆ ಟೀಸರ್ ನೋಡಿದ್ರಿ, ಮೋಷನ್ ಪೋಸ್ಟರ್ ಬಿಟ್ರಿ, ಮೊನ್ನೆ ಒಂದು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ, ಎಲ್ಲವೂ ಮಾಡಿದ್ದೇನು ಗೊತ್ತಾ, ಯಾವುದು ಸಿನಿಮಾ ಕಂಟೆಂಟೇ ಮಾತಾಡೋದಾಗ್ಲಿ, ಅದರಲ್ಲಿ ನಾವೆಲ್ಲ ಇರಲಿ. ನಾವಿದ್ದು ಕಂಟೆಂಟ್ ಇದ್ರೆ ಖಂಡಿತ ಸಿನಿಮಾ ಗೆಲ್ಲಲ್ಲ, ದೇವರನ್ನೇ ಸೋಲುತ್ತೆ. ಕಂಟೆಂಟ್ ಇದ್ದು ಅದ್ರ ಹಿಂದಕ್ಕೆ ನಾವೆಲ್ಲರೂ ಇದೀವಿ. ಕಂಟೆಂಟ್ ಮೀನ್ಸ್ ಎವ್ರಿಥಿಂಗ್, ಸಿನಿಮಾ, ಕತೆ, ಗೀತೆ, ಪ್ರೊಡಕ್ಷನ್ ಎಲ್ಲದೂ ಬಂತು. ಹಾಗಾಗಿ ಈಗ ಹೇಳಿದ್ನಲ್ಲ, ಅನುಪಮ ಇರ್ಲಿ ಪರವಾಗಿಲ್ಲ, ಯಾವ ಥಿಯೇಟ್ರ್, ಮೈನ್ ಥಿಯೇಟ್ರು, ಅನುಪಮ ಅದೇ ಥರನೇ ಬೇರೆ ಬೇರೆ ಕಡೆನೂ ಕೇಳ್ತಾ ಇದ್ದಾರಂತೆ, ಎಲ್ಲ ಹೇಳಿದ್ದಾರೆ ಅವರು ಫೋನ್ ಮಾಡಿ. ಹಾಗಾಗಿ ಸಿನಿಮಾ ಚೆನ್ನಾಗಿ ಆಗ್ಬೋದು. ಕಾಂಪಿಟೇಷನ್ ಅಣ್ಣ ಮಾಮೂಲಿ, ಏನು ಮಾಡ್ತೀರಿ ಹೇಳಿ. ಈಗ ಮುಂದಿನ ವಾರ ಕೂತ್ಕೊಂಡ್ರೆ ಇನ್ನೂ ಮತ್ತೆ ಸಿನಿಮಾ ಬರುತ್ತೆ, ಅದಾದ್ಮೇಲೆ ಯುವ ಬರುತ್ತೆ. ನಾನೇನು ಹೇಳೋದು, ಎಲ್ಲ ಗಟ್ಟಿ ಇರುವಂಥ ಸಿನಿಮಾ ಗೆಲ್ಲಿ, ಗಟ್ಟಿ ಇರುವಂಥ ಸಿನಿಮಾಕ್ಕೆ ನೀವೆಲ್ಲರೂ ಸಹಕಾರ ಮಾಡಿ. ಯಾಕೆಂತಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ದೊಡ್ಡ ದೊಡ್ಡ ಸಿನಿಮಾದವರು ಅಣ್ಣ, ಈಗ ಟಿವಿ ಚಾನೆಲ್ ಇರ್ಬೋದು, ಇನ್ನೊಂದಿರ್ಬೋದು, ಬೇರೆ ಬೇರೆ ಮಾಧ್ಯಮದವರು ಇವತ್ತು ಲಾಸ್ಟ್ ರಿಲೀಸ್ ಅಂತ ಬಂದ್ರೆ ತಪ್ಪಾಗಲ್ಲ ಅನ್ಕೊಳ್ತೀನಿ ಮಾತಾಡೋದ್ರಿಂದ. ಕಮರ್ಷಿಯಲ್ಸು ಈ ಥರದ್ದೆಲ್ಲ ಬರುತ್ತೆ, ಅಡ್ವರ್ಟೈಸ್ಮೆಂಟ್ಸು, ಇನ್ನೊಂದಲ್ಲ. ಈಗ 100 ಕೋಟಿ ರೂಪಾಯಿ ಹಾಕಿ ಸಿನಿಮಾದವನಿಗೂ ನೀವು ಅದೇ ಇದು ಇರುತ್ತೆ, ಕಮರ್ಷಿಯಲ್ಸು ಇನ್ನೊಂದೆಲ್ಲ ಇರುತ್ತೆ. ಅವರು ಅಷ್ಟು ಕೊಟ್ಟರು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಡ್ತೀರಾ, ಇನ್ನೊಂದು ಮಾಡ್ಕೊಡ್ತೀರಾ. ಇನ್ನು ಉಳಿದಂತ ಸಣ್ಣ ಪಿಕ್ಚರ್ನವರಿಗೂ ಕೂಡ ಅದೇ ತರನೇ ಇರುತ್ತೆ ಕಮರ್ಷಿಯಲ್ಸ್. ಎಲ್ಲ ಸಣ್ಣದಾಗಿ ಮಾಡಿದಾಗ ಏನ್ ಗೊತ್ತಾ, ಸಿನಿಮಾ ರಿಲೀಸ್ ಬರೋಷ್ಟೊತ್ತಿ ಒಣಗೋಗ್ಬಿಟ್ಟಿರ್ತಾರೆ ಎಲ್ಲ ಓಡಾಟದಲ್ಲಿ. ಒಂದು ಚೂರು ಗಟ್ಟಿ ಇದೆ ಸಿನಿಮಾ, ಇದೇನೋ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಎಲ್ಲರೂ ಕೂಡ ಸಾಕು. ನಾನಂದ್ರೆ ಇದು ಓವರಾಲ್ ಆಗಿ ಹೇಳಿರೋದು, ಯಾವುದೇ ಒಂದು ವ್ಯಾಪಾರ ಬಿಸ್ನೆಸ್ ಅಂತ ಬಂದಾಗ ಒಂದು ಸಂಸ್ಥೆ ನಡೆಯೋದೇ ಆ ಒಂದು ಫಾರ್ಮೇಟ್ ಅಲ್ಲಿ. ಹಾಗಾಗಿ ಚೆನ್ನಾಗಿದೆ ಅಂತಂದಾಗ ನನ್ನ ಸಿನಿಮಾ ಅಂತಲ್ಲ, ಇನ್ನೊಂದು ಯಾವುದೇ ಇದ್ರೂ ಕೂಡ ನೀವೆಲ್ಲರೂ ಒಂದು ಸಹಕಾರ ಮಾಡ್ಕೊಡಿ. ಹಾಗಾಗಿ ಒಳ್ಳೆ ಸಿನಿಮಾ ಆದ್ರೆ ಈ ಥರದ್ದು ಇನ್ನೂ 10 ಸಿನಿಮಾ ನಾವು ಮಾಡ್ತೀವಿ. ಏನಾದ್ರು ತಪ್ಪಾಯ್ತಾ ಅದು ಹೇಳಿದ್ದು? ಬೇಜಾರಾಯ್ತಾ? ಥ್ಯಾಂಕ್ ಯು ಸೋ ಮಚ್ ಗೌರಿಶಂಕರ್ ಅವರೇ. ಸೋಲು ನೋಡಿ ಆಯ್ತು, ಇನ್ಮೇಲೆ ಕೆರೆಬೇಟೆ ಮೂಲಕ ಗೆಲುವಿನ ಹಾದಿ ನಮ್ಮೆಲ್ಲರಾಗಲಿ. ಆಲ್ ದಿ ಬೆಸ್ಟ್. ದಯವಿಟ್ಟು ಚಿತ್ರತಂಡ ವೇದಿಕೆ ಮೇಲೆ ಬರಬೇಕು ಫಾರ್ ಗ್ರೂಪ್ ಫೋಟೋ. ಮಾರ್ಚ್ 15ನೇ ತಾರೀಕು ಕೆರೆಬೇಟೆ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಹಾಗಾಗಿ ಕೆರೆಬೇಟೆಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಲಿ ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ಪೆನ್ ಟಿಕೆಟ್ಸ್ ನ PR ಪವಿತ್ರ ಅವರು ಹಾಗೂ ಶ್ರುತಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ, ಗ್ರೌಂಡ್ ಫ್ಲೋರ್ ಅಲ್ಲಿ ಊಟ.